ಜೈ ಹಿಂದ್. ನೋಡ್ರಿ, ತುಂಬ ಇಂಪಾರ್ಟೆಂಟು. ಈ ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂತಂತ ಹೇಳಿದ್ರೆ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸೆಂಬರಲ್ಲಿ ಕೇಳಿರುವಂತಹ ಎಲ್ಲ ಕ್ವಶನ್ ಕರೆಂಟ್ ಅಫೇರ್ಸ್ಗಳನ್ನ ನಾನು ಕವರ್ ಮಾಡ್ತೀನಿ. ಈ ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂತಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಬೇರೆ ಇರ್ತಾವ, ಅದಾದ ನಂತರ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳು ಬೇರೆ ಇರ್ತಾವ. ಸೊ ಯಾವ್ಯಾವುದೋ ಕರೆಂಟ್ ಅಫೇರ್ಸ್ಗಳನ್ನ ನೋಡಿಕೊಂಡು ಸುಮ್ಮನೆ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಲ್ಲಿ ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಲ್ಲಿ ಕರೆಂಟ್ ಅಫೇರ್ಸ್ ತುಂಬ ಇಂಪಾರ್ಟೆಂಟು. ಸೊ ಕ್ವಶನ್ಸ್ಗಳನ್ನ ಯಾವ ಥರ ಕೇಳ್ತಾರೆ ಅಂತ ನಿಮ್ಗೆ ಗೊತ್ತೈತೆ ಎಕ್ಸಾಮ್ಸ್ಗಳಲ್ಲಿ. ಸೊ ಕಂಪ್ಲೀಟಾಗಿ ಏನಪ್ಪ ಅಂತಂದು ಹೇಳಿದ್ರೆ ಕವರ್ ಮಾಡ್ತಾ ಹೋಗೋಣ. ನೋಡಿರಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ನಾನು. ಫಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ದ ವೆರಿ ಫಸ್ಟ್ ಇಂಪಾರ್ಟೆಂಟ್ ಏನು ಮಾಡಿದಾರಪ್ಪ ಅಂತಂದು ಹೇಳಿದ್ರೆ ರೀಸೆಂಟಾಗಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರು ಏನು ಮಾಡಿದಾರಪ್ಪ ಅಂತಂದು ಹೇಳಿದ್ರೆ ಸೊ ಟ್ರೈನ್ಗಳನ್ನು ಬಿಡುಗಡೆ ಮಾಡಿದಾರೆ. ಅವ್ರು ಯಾವ್ಯಾವಪ್ಪ ಅಂತಂದು ಹೇಳಿದ್ರೆ ತುಂಬ ಇಂಪಾರ್ಟೆಂಟು. ಅಮೃತ್ ಭಾರತ್ ಅಥವಾ ಅಮೃತ್ ಭಾರತ್ ಅಂತಂದು ಹೇಳ್ತೀವಿ. ಅಮೃತ್ ಭಾರತ್ ಎಕ್ಸ್ಪ್ರೆಸ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತಂದು ಹೇಳಿದ್ರೆ ವಂದೇ ಭಾರತ್ ಎಕ್ಸ್ಪ್ರೆಸ್. ನೀವೆಲ್ಲರೂ ಕೇಳಿರ್ತೀರಿ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಮತ್ತು ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತಂದು ಹೇಳಿ ಟ್ರೈನ್ಗಳನ್ನು ಬಿಟ್ಟಿದ್ದಾರೆ. ಸೊ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಎಷ್ಟದವಪ್ಪ ಅಂತಂದು ಹೇಳಿದ್ರೆ 2, ಆಮೇಲೆ ವಂದೇ ಭಾರತ್ ಎಷ್ಟದವಪ್ಪ ಅಂತಂದು ಹೇಳಿದ್ರೆ ಟೋಟಲ್ ಆಗಿ 6 ಟ್ರೈನ್ಗಳನ್ನು ಹೊಸದಾಗಿ ಬಿಟ್ಟಿದ್ದಾರೆ. ಸೊ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದು ಹೇಳಿದ್ರೆ ಆಲ್ಮೋಸ್ಟ್ ಜನವರಿ ಮಂತ್ 22ನೇ ತಾರೀಕು ಒಳಗಡೆ ಸ್ಟಾರ್ಟ್ ಆಗುತ್ತೆ. ಸೊ ಅಮೃತ್ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಅಂತಂದು ಕೇಳ್ತಾರೆ. ಈ ಎರಡು ಜಸ್ಟ್ ನೆನ್ಪಿಟ್ಕೊಡ್ರಿ, ಕೇಳ್ಬೋದು ಕ್ವಶನ್ಸ್ಗಳನ್ನ. ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಅಂತಂದು ಹೇಳ್ಬಿಟ್ಟು ಎಲ್ಲಿಂದ ಎಲ್ಲಿವರೆಗೂಪ್ಪ ಅಂತಂದು ಹೇಳಿದ್ರೆ ದರ್ಬಾಂಗಿಂದ ಹಿಡ್ಕೊಂಡು ಸೊ ಅಯೋಧ್ಯೆ, ಅದಾದ ನಂತರ ಅಯೋಧ್ಯೆ ಹಿಡ್ಕೊಂಡು ಏನಪ್ಪ ಅಂತಂದು ಹೇಳಿದ್ರೆ ದೆಹಲಿವರೆಗೂ. ದರ್ಬಾಂಗಿಂದ ಸೊ ದೆಹಲಿವರೆಗೂ. ಸೊ ಇಲ್ಲಿಂದ ಅಂತಂದು ಹೇಳಿದ್ರೆ ಅಯೋಧ್ಯೆ ಮೇಲ್ಗಡೆ. ಯಾಕಂತಂದು ಹೇಳಿದ್ರೆ ನೆಕ್ಸ್ಟ್ ರಾಮ ಮಂದಿರ ಏನಪ್ಪ ಅಂತಂದು ಹೇಳಿದ್ರೆ ಇದು ಆಗೋದೈತೆ, ಪ್ರತಿಷ್ಠಾಪನೆ ಆಗೋದೈತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಎಲ್ಲಿಂದಪ್ಪ ಅಂತಂದು ಹೇಳಿದ್ರೆ ಮಾಲ್ಡಾ ಟೌನಿಂದ ಹಿಡ್ಕೊಂಡು ಇನ್ನೊಂದು ಎಲ್ಲಿವರೆಗೂ ಅಪ್ಪ ಅಂತಂದು ಹೇಳಿದ್ರೆ ಬೆಂಗಳೂರುವರೆಗೂ. ಸೊ ಬೆಂಗಳೂರುವರೆಗೂ ಮಾಲ್ಡಾ ಟೌನಿಂದ ಹಿಡ್ಕೊಂಡು ಬೆಂಗಳೂರುವರೆಗೂ 2 ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ಗಳನ್ನು ಬಿಟ್ಟಿದ್ದಾರೆ. ಅದೇ ಥರ ಏನಪ್ಪ ಅಂತಂದು ಹೇಳಿದ್ರೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಟೋಟಲ್ ಆಗಿ 6 ಬಿಟ್ಟಿದ್ದಾರೆ. ಜಸ್ಟ್ ನೋಡ್ಕೊಳ್ರಿ ಯಾವ ಎಕ್ಸ್ಪ್ರೆಸ್ ಅಂತಂದು ಹೇಳಿ. ಶ್ರೀ ಮಾತಾ ವೈಷ್ಣೋದೇವಿ ಟೆಂಪಲಿಂದ ಹಿಡ್ಕೊಂಡು, ವೈಷ್ಣೋದೇವಿ ಟೆಂಪಲ್ ಎಲ್ಲಿ ಬರುತ್ತಪ್ಪ ಅಂತಂದು ಹೇಳಿದ್ರೆ ಕಾಶ್ಮೀರ ಒಳಗಡೆ ಬರುತ್ತೆ. ಸರ್ಚ್ ಬರೆದಿಟ್ಕೊಡ್ರಿ. ವೈಷ್ಣೋದೇವಿ ಟೆಂಪಲಿಂದ ಹಿಡ್ಕೊಂಡು ಎಲ್ಲಿವರೆಗೂಪ್ಪ ಅಂತಂದು ಹೇಳಿದ್ರೆ ದೆಹಲಿವರೆಗೂ ಒಂದು, ವೈಷ್ಣೋದೇವಿ ಟೆಂಪಲಿಂದ ದೆಹಲಿವರೆಗೂ ಒಂದು, ಇನ್ನೊಂದು ಅಮೃತ್ಸರದಿಂದ ದೆಹಲಿವರೆಗೂ. ಇನ್ನೊಂದು ಎಲ್ಲಿಂದಪ್ಪ ಅಂತಂದು ಹೇಳಿದ್ರೆ ಅಮೃತ್ಸರದಿಂದ ದೆಹಲಿವರೆಗೆ ಇನ್ನೊಂದು ಬಿಟ್ಟಿದ್ದಾನೆ. ಅದಾದ ನಂತರ ನೆಕ್ಸ್ಟ್ ಥರ್ಡ್ ಒನ್ ಎಲ್ಲಿಂದ ಬಿಟ್ಟಿದ್ದಾನಪ್ಪ ಅಂತಂದು ಹೇಳಿದ್ರೆ ಕೊಯಂಬತ್ತೂರಿಂದ ಬೆಂಗಳೂರು. ಥರ್ಡ್ ಎಲ್ಲಿಂದಪ್ಪ ಅಂತಂದು ಹೇಳಿದ್ರೆ ಕೊಯಂಬತ್ತೂರಿಂದ ಬೆಂಗಳೂರು. ನೆಕ್ಸ್ಟ್ ಒಂದು ಏನಪ್ಪ ಅಂತಂದು ಹೇಳಿದ್ರೆ ಅಯೋಧ್ಯೆಯಿಂದ ದೆಹಲಿವರೆಗೂ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತಂದು ಹೇಳಿದ್ರೆ ಮಂಗಳೂರಿಂದ ಮಡ್ಗಾಂವ್ ಅಂತಂದು ಹೇಳ್ಬಿಟ್ಟು ಮಡ್ಗಾಂವ್ ಅಂತಂದು ಹೇಳ್ತೀವಿ. ಮಂಗಳೂರಿಂದ ಎಲ್ಲಿಂದಪ್ಪ ಅಂತಂದು ಹೇಳಿದ್ರೆ ಮಡ್ಗಾಂವ್ವರೆಗೂ ಗೋವಾ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಎಲ್ಲಿ ಬಿಟ್ಟಿದ್ದಾರೆ ಅಂತಂದು ಹೇಳಿ ನೀವೇನಂತಂದು ಹೇಳಿದ್ರೆ ನೋಡ್ಕೊಡ್ರಿ. ಟೋಟಲ್ ಆಗಿ ಏನಪ್ಪ ಅಂತಂದು ಹೇಳಿದ್ರೆ ಅದನ್ನು ಹೇಳಿಬಿಡ್ತೀನಿ ಬಿಡ್ರಿ, ಯಾಕೆ ಸುಮ್ಮನೆ. ಜಲ್ನಾದಿಂದ ಹಿಡ್ಕೊಂಡು ಮುಂಬೈವರೆಗೂ ಟೋಟಲ್ ಆಗಿ ಏನಪ್ಪ ಅಂತಂದು ಹೇಳಿದ್ರೆ 6 ವಂದೇ ಭಾರತ್ ಎಕ್ಸ್ಪ್ರೆಸ್ಸು, ಆಮೇಲೆ 2 ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ಗಳನ್ನು ಬಿಟ್ಟಿದ್ದಾನೆ. ಅದಾದ ನಂತರ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟು ಸೆಕೆಂಡ್ ಒನ್ ಏನಪ್ಪ ಅಂತಂದು ಹೇಳಿದ್ರೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು. ನಮಗೆ ಕೇಳೋ ಕ್ವಶನ್ಸ್ಗಳೇನಪ್ಪ ಅಂತಂದು ಹೇಳಿದ್ರೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನ ಕೇಳ್ತಾನೆ. ಅದರಲ್ಲೂ ಏನಪ್ಪ ಅಂತಂದು ಹೇಳಿದ್ರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಕೇಳಂಗಿಲ್ಲ ಜಾಸ್ತಿ. ನಾರ್ತ್ ಇಂಡಿಯಾದಲ್ಲಿ ಯಾರಿಗೆ ಬಂದಿರುತ್ತಲ್ಲ ಅವುಗಳು ಏನಂತಂದು ಹೇಳಿದ್ರೆ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾವೆ. ಅವುಗಳನ್ನ ಏನಂತಂದು ಹೇಳಿದ್ರೆ ನೋಡ್ಕೋಬೇಕು ನೀವು. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಸೊ ನಾನು ಹೇಳ್ತಾ ಹೋಗ್ತೀನಿ ನೋಡ್ರಿ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರಪ್ಪ ಅಂತಂದು ಹೇಳ್ಬಿಟ್ಟು. ಇಲ್ಲಿದ್ದಾರೆ ನೋಡ್ರಿ. ಸೊ ಪ್ರಣವ ಜ್ಯೋತಿ ಅಂತಂದು ಹೇಳ್ಬಿಟ್ಟು ಅಸ್ಸಾಮಿ ಇದ್ರೊಳಗಡೆ ಅಸ್ಸಾಂ ರಾಜ್ಯದವ್ರಿಗೆ ಸಿಕ್ಕೈತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸ್ವಪ್ನ ಮೋಯ ಚಕ್ರಬೋರ್ತಿ ಅಂತಂದು ಹೇಳ್ಬಿಟ್ಟು ಬೆಂಗಾಲಿ ಒಳಗಡೆ. ಆಮೇಲೆ ವಿನೋದ್ ಸೋನಾ ಅಂತಂದು ಹೇಳ್ಬಿಟ್ಟು ಬೋಡೋ. ಆಮೇಲೆ ನೆಕ್ಸ್ಟ್ ಯಾರಿಗೆ ಸಿಕ್ಕೈತಪ್ಪ ಅಂತಂದು ಹೇಳಿದ್ರೆ ವಿಜಯ್ ವರ್ಮಾ ಡೋಂಗ್ರಿ ಭಾಷೆಗೆ. ಅದಾದ ನಂತರ ನೀಲಂ ಸರನ್ ಗೌರ್ ಅಂತಂದು ಹೇಳ್ಬಿಟ್ಟು ಇಂಗ್ಲೀಷ್ಗೆ. ಸೊ ಇವುಗಳನ್ನೆಲ್ಲ ನೋಡ್ಕೊಂಡು ಇಟ್ಕೋಬೇಕು. ಸೊ ಒಂದು ಕಡೆ ಬರೆದಿಟ್ಕೊಟ್ರಿ, ತುಂಬ ಇಂಪಾರ್ಟೆಂಟ್. ಆಮೇಲೆ ಸಂದೀಪ್ ಜೋಶಿ ಅಂತಂದು ಹೇಳ್ಬಿಟ್ಟು ಗುಜರಾತಿಗೆ, ಸಂಜೀವ್ ಅಂತಂದು ಹೇಳ್ಬಿಟ್ಟು ಹಿಂದಿಗೆ. ಸೊ ಅವ್ರ ಬುಕ್ಸ್ಗಳನ್ನೂ ಏನಂತಂದು ಹೇಳಿದ್ರೆ ನಾವೆಲ್ಸ್ಗಳನ್ನ ನೋಡ್ಕೋಬೇಕು ಯಾವುದು. ಸೊ ಕರ್ನಾಟಕದವ್ರಿಗೆ ಯಾರಪ್ಪ ಅಂತಂದು ಹೇಳಿದ್ರೆ ಲಕ್ಷ್ಮೀಶ್ ತೋಳ್ಪಾಡಿ ಅಂತಂದು ಹೇಳ್ಬಿಟ್ಟು, ಆಮೇಲೆ ಮನ್ಸೂರ್ ಭನಾಲಿ ಅಂತಂದು ಹೇಳಿ ಕಾಶ್ಮೀರು. ಆಮೇಲೆ ಕೊಂಕಣಿ ಭಾಷೆ ಒಳಗಡೆ ಯಾರಿಗೆ ಬಂದೈತಪ್ಪ ಅಂತಂದು ಹೇಳಿದ್ರೆ ಮಹಾಬಲೇಶ್ವರ ಸೇಲ್ ಅಂತಂದು ಹೇಳಿ. ಮೈಥಿಲಿಯಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಬಸುಕಿಂತ ಜಾ. ಆಮೇಲೆ ಮಲಯಾಳಮಲ್ಲಿ ರಾಮಕೃಷ್ಣನ್ನು. ಆಮೇಲೆ ಮಣಿಪುರಿ ಒಳಗಡೆ ನೋಡ್ರಿ ಸೋರೋ ಕೈಬಮ್ ಅಂತಂದು ಹೇಳ್ಬಿಟ್ಟು. ಮರಾಠಿ ಒಳಗಡೆ ಕುಸುಮ ಕತ್ರಿ ರಾನಾ ಅಂತಂದು ಹೇಳಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು 4-5 ನೋಡ್ರಿ.
ನೇಪಾಳ ಒಳಗಡೆ ಏನಪ್ಪ ಅಂತಂದು ಹೇಳಿದ್ರೆ ಜುದಾರ್ ರಾಣಾ, ಒಡಿಯಾ ಒಳಗಡೆ ಅಸ್ತುಷ್ ಪರೀದಾ, ಆಮೇಲೆ ಪಂಜಾಬಿ ಒಳಗಡೆ ಏನಪ್ಪ ಅಂತಂದು ಹೇಳಿದ್ರೆ ಸ್ವರ್ಣಜಿತ್ ಸವಿ, ಆಮೇಲೆ ನೆಕ್ಸ್ಟ್ ರಾಜಸ್ಥಾನಿ ಒಳಗಡೆ ಗಜಯ್ ಸಿಂಗ್. ಇದರಲ್ಲಿ ನಾರ್ತ್ ಇಂಡಿಯಾದು ಯಾವ್ಯಾವ್ದಾವಲ್ಲ ಅವನ್ಗಳನ್ನ ನೋಡ್ಕೊಡ್ರಿ. ಸಂಸ್ಕೃತ ಒಳಗಡೆ ಅರ್ಜುನ್ ರಂಜನ್ ಅಂತಂದು ಹೇಳ್ಬಿಟ್ಟು, ಆಮೇಲೆ ಸಂತಾಲಿ ಒಳಗಡೆ ಸೊ ತಾರಾಸೇನ್ ಬಸ್ಕೆ ಅಂತಂದು ಹೇಳ್ಬಿಟ್ಟು, ಸಿಂಧಿ ಒಳಗಡೆ ವಿನೋದ್, ಆಮೇಲೆ ತಮಿಳ್ ಒಳಗಡೆ ರಾಜಶೇಖರನ್, ಆಮೇಲೆ ತೆಲುಗು ಒಳಗಡೆ ಯಾರಪ್ಪ ಅಂತಂದು ಹೇಳಿದ್ರೆ ಪಟ್ಟಾಭಿ ಸತ್ಯಂ. ಇಷ್ಟು ಜನರಿಗೆ ಏನು ಮಾಡಿದಾರಪ್ಪ, ಇನ್ನೊಬ್ಬರು ಅದಾರ ನೋಡ್ರಿ ಉರ್ದು ಸದೀಕ್ ನವಾಬ್ ಶಹೀರ್ ಅಂತಂದು ಹೇಳ್ಬಿಟ್ಟು. ಇಷ್ಟು ಜನರಿಗೆ ಟೋಟಲ್ ಆಗಿ 24 ಸಾಹಿತ್ಯ ಅಕಾಡೆಮಿಗಳು ಸಿಕ್ಕಿದಾವ ಈ ವರ್ಷ. ತುಂಬ ಇಂಪಾರ್ಟೆಂಟು. 2023ರಲ್ಲಿ ನೀವು ಬೇಕಾದ್ರೆ ಆಲ್ SSC ಎಕ್ಸಾಮ್ಸ್ಗಳನ್ನ ತೆಗೆದು ನೋಡ್ರಿ. ಎಲ್ಲ SSC ಎಕ್ಸಾಮ್ಸ್ಗಳಲ್ಲಿ ಕೇಳೋದು ಸಾಹಿತ್ಯ ಅಕಾಡೆಮಿ ಕ್ವಶನ್ ಅಂದ್ರೆ ಬಂದ ಸಾಹಿತ್ಯ ಅಕಾಡೆಮಿ ಯಾರಿಗೆ ಬಂದೈತಿ. ಸೊ 2023 ಕೇಳ್ಬೋದು ಅಥವಾ 2022 ಕೇಳ್ಬೋದು. GK ಕ್ವಶನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಟಾಪಿಕ್ ಆಗುತ್ತೆ. ಇಂಪಾರ್ಟೆಂಟು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾವಾಗ ಸ್ಟಾರ್ಟ್ ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ 1954ರಾಗ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿಂದ ಏನಪ್ಪ ಅಂತಂದು ಹೇಳಿದ್ರೆ ಇಲ್ಲಿವರೆಗೂ ಕೊಟ್ಕೊಂತ ಬಂದಿದ್ದಾರೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಏನಪ್ಪ ಅಂತಂದು ಹೇಳಿದ್ರೆ ತುಂಬ ಇಂಪಾರ್ಟೆಂಟು ಪೋಸ್ಟ್ ಆಫೀಸ್ದೊಂದು ಏನಪ್ಪ ಅಂತಂದು ಹೇಳಿದ್ರೆ ಬಿಲ್ ಬಿಡುಗಡೆ ಮಾಡಿದ್ದಾರೆ. ಪೋಸ್ಟ್ ಆಫೀಸ್ ನಿಮ್ಗೆಲ್ರಿಗೂ ಗೊತ್ತೈತೆ, ಅಂಚೆ ಕಚೇರಿ ಅಂತಂದು ಹೇಳ್ಬಿಟ್ಟು. ಸೊ ಈ ಬಿಲ್ಲನ್ನು ಪೋಸ್ಟ್ ಆಫೀಸ್ ಬಿಲ್ ಅಂತಂದು ಹೇಳಿ ಬರುತ್ತೆ. ಇದನ್ನು ಯಾವಾಗ ಮಾಡಿದ್ರಪ್ಪ ಅಂತಂದು ಹೇಳಿದ್ರೆ 1898ರಲ್ಲಿ ಪಾಸ್ ಮಾಡಿದ್ರು. ಅವಾಗ ಬ್ರಿಟಿಷರಿದ್ದಾಗ ಪೋಸ್ಟ್ ಆಫೀಸ್ ಬಿಲ್ ಅಂತಂದು ಹೇಳ್ಬಿಟ್ಟು 1898ರಲ್ಲಿ ಪಾಸ್ ಮಾಡಿದ್ರು. ಬಟ್ ಅದರ 125 ವರ್ಷವರೆಗೂ ಇಲ್ಲಿವರೆಗೂ ಪೋಸ್ಟ್ ಆಫೀಸ್ ಮೇಲೆ ಸೊ ಯಾವುದೇ ಥರದ್ದು ಅಭಿವೃದ್ಧಿ ಆಗಿರ್ಬೋದು, ಕಾನೂನು ಆಗಿರ್ಬೋದು, ಏನೂ ಇದು ಜಾರಿಗೆ ಬಂದಿರಲಿಲ್ಲ. ಇವಾಗ ಏನು ಮಾಡಿದ್ದಾರೆ ಅಂತಂದು ಹೇಳಿದ್ರೆ ಪೋಸ್ಟ್ ಆಫೀಸ್ ಬಿಲ್ಲನ್ನು 2023ರಲ್ಲಿ ಏನು ಮಾಡಿದ್ದಾರೆ ಅಂತಂದು ಹೇಳಿದ್ರೆ ಪಾಸ್ ಮಾಡಿದ್ದಾರೆ. ಅಂದರೆ ಅವ್ರಿಗೆ ಜಾಸ್ತಿ ಅಧಿಕಾರಗಳನ್ನ ಕೊಟ್ಟಿದ್ದಾರೆ. ಎಂಪ್ಲಾಯೀಸ್ಗಳಿಗೆ ಏನಂತಂದು ಹೇಳಿದ್ರೆ ಸವಲತ್ತುಗಳನ್ನು ಕೊಡೋದು, ಆಮೇಲೆ ನ್ಯಾಷನಲ್ ಸೆಕ್ಯೂರಿಟಿ ಎನ್ಹಾನ್ಸ್ ಮಾಡಿದ್ದಾರೆ. ಅಂದರೆ ಈಗ ಪೋಸ್ಟ್ ಆಫೀಸ್ ಎಲ್ಲ ಥರದ ಸೆಕ್ಯೂರಿಟಿ ಇರಬೇಕು. ಪೋಸ್ಟ್ ಯಾರು ಕಳಿಸ್ತಿರ್ತಾರೆ ಅವ್ರಿಗೆ. ಸೊ ಲಯಬಿಲಿಟಿ ಅಂದರೆ ಏನಪ್ಪ ಅಂತಂದು ಹೇಳಿದ್ರೆ ಎಲ್ಲ ತರಹದ್ದು ಏನೇನು ಅಭಿವೃದ್ಧಿ ಆಗಬೇಕು ಪೋಸ್ಟ್ ಆಫೀಸ್ ವ್ಯವಸ್ಥೆಗೆ ಅದನ್ನೆಲ್ಲನೂ ಏನು ಮಾಡಿದಾರಪ್ಪ ಅಂತಂದು ಹೇಳಿದ್ರೆ ಈ ಬಿಲ್ಲಲ್ಲಿ ಜಾರಿಗೆ ತೊಗೊಂಡು ಬಂದಿದ್ದಾರೆ. ಇಷ್ಟು ಸ್ವಲ್ಪ ಏನಂತಂದು ಹೇಳಿದ್ರೆ ನೆನ್ಪಿಟ್ಕೊಟ್ರು ಸಾಕು. ಅದಾದ ನಂತರ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಪ್ಪ ಅಂತಂದು ಹೇಳಿದ್ರೆ ಈಗ ನೋಡ್ರಿ ಜನವರಿ 26ನೇ ತಾರೀಕು ಏನು ನಡೆದೈತಿ, ಗಣರಾಜ್ಯೋತ್ಸವ ನಡೆಯೋದೈತಿ. ಜನವರಿ 26ನೇ ತಾರೀಕು ಏನು ನಡೆದೈತಿ, ಗಣರಾಜ್ಯೋತ್ಸವ ನಡೆದೈತಿ. ಇದ್ರದ ಅತಿಥಿಯಾಗಿ ಮುಖ್ಯ ಅತಿಥಿಯಾಗಿ ಯಾರು ಬರ್ತಿದಾರಪ್ಪ ಅಂತಂದು ಹೇಳಿದ್ರೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅಂತಂದು ಹೇಳ್ಬಿಟ್ಟು. ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಇವ್ರು ಯಾರಪ್ಪ ಅಂತಂದು ಹೇಳಿದ್ರೆ ಯಾರು ಹೇಳ್ರಿ ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ಸೊ ಇವ್ರು ಯಾರು ಅಂತಂದು ಹೇಳಿದ್ರೆ ಫ್ರೆಂಚ್ ದೇಶದ ಅಧ್ಯಕ್ಷರು. ಸೊ ಫ್ರೆಂಚ್ ಅಂದ್ರೆ ಫ್ರಾನ್ಸ್ ದೇಶದ ಅಧ್ಯಕ್ಷರು. ಸೊ ನಮ್ಮ ದೇಶಕ್ಕೆ ಫ್ರೆಂಚರು ಬಂದಿದ್ರು ನೋಡ್ರಿ. ಹಿಸ್ಟ್ರಿ ಒಳಗಡೆ ಫ್ರೆಂಚರ ಬಗ್ಗೆ ನಿಮ್ಗೆ ಏನಪ್ಪ ಅಂತಂದು ಹೇಳಿದ್ರೆ ಕ್ವಶನ್ ಕೇಳ್ಬೋದು. ಸೊ ಯಾವ್ಯಾವ ಯುದ್ಧಗಳು ನಡೆದು ಅವ್ರ ಜೊತೆಗೆ ಕಾರ್ನಾಟಿಕ್ ಯುದ್ಧಗಳು ಬರ್ತಾವೆ ಇಂಗ್ಲೀಷ್ದವ್ರ ಜೊತೆ. ಆಮೇಲೆ ಫ್ರೆಂಚ್ದು ವಸಾಹತು ಕೇಂದ್ರಗಳು ಯಾವ್ಯಾವು, ವ್ಯಾಪಾರ ಕೇಂದ್ರಗಳು ಯಾವ್ಯಾವು, ಅದಾದ ನಂತರ ಗವರ್ನರ್ ಯಾರು. ಸೊ ಒಂದು ಸ್ವಲ್ಪ ನೋಡ್ಕೊಂಡು ಇಟ್ಕೊಳ್ರಿ. ಯಾಕಂತಂದು ಹೇಳಿದ್ರೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಫ್ರಾನ್ಸ್ ದೇಶದಿಂದ ನಮ್ಮ ದೇಶಕ್ಕೆ ಜನವರಿ 26 ಗಣರಾಜ್ಯೋತ್ಸವದ ಅತಿಥಿಗಳಾಗಿ ಬರ್ತಿದಾರಲ್ಲ. ಸೊ ಅದಕ್ಕೆ ಏನಪ್ಪ ಅಂತಂದು ಹೇಳಿದ್ರೆ ಕ್ವಶನ್ ಕೇಳ್ಬೋದು ಅದ್ರ ಮೇಲೆ. ಸೊ ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಯಾವ್ದು ಇಂಪಾರ್ಟೆಂಟ್ ಅಪ್ಪ ಅಂತಂದು ಹೇಳಿದ್ರೆ ಸ್ಪೋರ್ಟ್ಸ್ದವ್ರು ಏನು ಮಾಡಿದಾರೆ ಅಂತಂದು ಹೇಳಿದ್ರೆ ಇವಾಗ ಕ್ರೀಡೆಗೆ ಏನು ಮಾಡಿದಾರಪ್ಪ ಅಂತಂದು ಹೇಳಿದ್ರೆ ಹಲವಾರು ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಆ ಪ್ರಶಸ್ತಿಗಳು ತುಂಬ ಇಂಪಾರ್ಟೆಂಟ್ ನೋಡ್ರಿ. ಅರ್ಜುನ್ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಅರ್ಜುನ್ ಅವಾರ್ಡ್ ಕೊಟ್ಟಿದ್ದಾರೆ. ಟೋಟಲ್ ಆಗಿ ತುಂಬ ಜನರಿಗೆ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಅಂತಂದು ಹೇಳಿ ನೋಡ್ಕೋಬೇಕು ನೀವು. ಅದಿತಿ ಗೋಪಿಚಂದ್ ಸ್ವಾಮಿ ಅಂತಂದು ಹೇಳ್ಬಿಟ್ಟು ಆರ್ಚರಿಗೆ ಬಿಲ್ಲು ಬಿಡೋದು, ಆಮೇಲೆ ಓಜಸ್ ಅಂತಂದು ಹೇಳ್ಬಿಟ್ಟು, ಆಮೇಲೆ ಪಾರುಲ್ ಚೌಧರಿ, ಶ್ರೀಶಂಕರ್, ಆಮೇಲೆ ಮೊಹಮ್ಮದ್ ಹಸುಮುದ್ದೀನ್ ಬಾಕ್ಸಿಂಗಲ್ಲಿ, ಮೊಹಮ್ಮದ್ ಶಮಿ ಕ್ರಿಕೆಟ್ ಒಳಗಡೆ, ಸೊ ವೈಶಾಲಿ ಚೆಸ್ ಒಳಗಡೆ ಮೇನ್ ಇಂಪಾರ್ಟೆಂಟ್ ಬರ್ತಾರೆ. ಸೊ ನಾನು ಇಲ್ಲಿ ಲಿಸ್ಟನ್ನು ಕೊಟ್ಟಿದ್ದೀನಿ. ಅವುಗಳನ್ನೇನಂತಂದು ಹೇಳಿದ್ರೆ ಒಂದು ಸರ್ಚ್ ಮಾಡಿರಿ, ಎಲ್ಲನೂ ಬರ್ತಾವ. ಇಲ್ಲ ಅಂತಂದು ಹೇಳಿದ್ರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ರಿ. ಎಲ್ಲನೂ ಏನಪ್ಪ ಅಂತಂದು ಹೇಳೋಕ್ಕಾಗಂಗಿಲ್ಲ. ಸೊ ಯಾವುದಾದ್ರೂ ಒಂದು ಕ್ವಶನ್ ಇದರಲ್ಲಿ. ಸೊ ಟೋಟಲಾಗಿ ಎಷ್ಟು ಜನ ಇದ್ದಾರೆ, ಟೋಟಲಾಗಿ 26 ಜನ ಇದ್ದಾರೆ. 26 ಜನ ಇನ್ನೂ ಜಾಸ್ತಿ ಇದ್ದಾರೆ ನೋಡ್ರಿ. 26 ಜನ ಏನಪ್ಪ ಅಂತಂದು ಹೇಳಿದ್ರೆ ಟೋಟಲಾಗಿ ಅರ್ಜುನ್ ಅವಾರ್ಡ್ ತೊಗೊಂಡಿದ್ದಾರೆ. ಸೊ ನಿಮಗೆ ಕೇಳ್ಬೋದು ಯಾವುದಾದ್ರೂ ಒಂದು ಕ್ರೀಡೆ ಮೇಲೆ ಏನಂತಂದು ಹೇಳಿದ್ರೆ ಕ್ವಶನ್ ಬರುತ್ತಲ್ಲ. ಸೊ ಈ ಸಾರಿ ಅರ್ಜುನ್ ಅವಾರ್ಡ್ ಯಾರಿಗೆ ಬಂತು ಅಂತಂದು ಹೇಳ್ಬಿಟ್ಟು ನಿಮ್ಗೆ ಆಪ್ಷನಲ್ಲಿ ಕೇಳ್ಬೋದು. ಸೊ ಇದನ್ನೇನಪ್ಪ ಅಂತಂದು ಹೇಳಿದ್ರೆ ಒಂದು ಕಡೆ ನೋಡ್ಕೋಬೇಕು ನೀವು ಅರ್ಜುನ್ ಅವಾರ್ಡ್. ಸೊ ಮೇನ್ ಕ್ವಶನ್ಸ್ಗಳು ಡಿಸೆಂಬರ್ ಮಂತಲ್ಲೇ ಜಾಸ್ತಿ ಬಂದಿರೋದ್ರಿಂದ ಈ ಮಂತಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಕರೆಂಟ್ ಅಫೇರ್ಸ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಎಲ್ರಿಗೂ ಇಷ್ಟ ಆಯಿತು ಸರ್ ನೆಕ್ಸ್ಟ್ ಮಾಡಿರಿ, ನಾವೆಲ್ಲ ನೋಟ್ಸ್ ಮಾಡ್ಕೊತೀವಿ, ನಮ್ಗೆ ಅರ್ಥ ಆಗೋದೈತಿ ಅಂದರೆ ಅಂತಂದು ಹೇಳಿದ್ರೆ ಸೊ ಜನವರಿದು ನೆಕ್ಸ್ಟ್ ನವಂಬರ್ದು ಹಿಂದ್ಗಡೆ ನವಂಬರ್, ಅಕ್ಟೋಬರ್, ಸೆಪ್ಟೆಂಬರ್ದು ಎಲ್ಲನೂ ಏನಪ್ಪ ಅಂತಂದು ಹೇಳಿದ್ರೆ ಕವರ್ ಮಾಡಿಕೊಡ್ತೀನಿ. ಸೊ ನಿಮ್ಗೆ ಅರ್ಥ ಆಗತ್ತಿಲ್ಲ ಸರ್ ಕ್ಲಾಸ್ ಯೂಸ್ಲೆಸ್ ಅಂತಂದು ಹೇಳಿದ್ರೆ ನಾನು ಹೇಳಕ್ಕೆ ಹೋಗಿಲ್ಲ ಜಾಸ್ತಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ದ್ರೋಣಾಚಾರ್ಯ ಅವಾರ್ಡ್ ಅಂತಂದು ಬರುತ್ತೆ. ದ್ರೋಣಾಚಾರ್ಯ ಅವಾರ್ಡು ಅಂದರೆ ಯಾರಿಗೆ ಬರುತ್ತಪ್ಪ ಅಂತಂದು ಹೇಳಿದ್ರೆ ದ್ರೋಣಾಚಾರ್ಯ ಅವಾರ್ಡು ಇವಾಗ ಕೋಚ್ಗಳು ಇರ್ತಾರಲ್ಲ.
ಸೊ ಕೋಚ್ಗಳಿಗೆ ಅವ್ರಿಗೆ ಏನಂತಂದು ಹೇಳಿದ್ರೆ ಸೊ ದ್ರೋಣಾಚಾರ್ಯ ಅವಾರ್ಡ್ ಬರುತ್ತೆ. ಸೊ ಯಾರ್ಯಾರು ಅದಾರ ನೋಡಿ, ಲಲಿತ್ ಕುಮಾರು, ರಮೇಶು, ಆಮೇಲೆ ಮಹಾವೀರು, ಆಮೇಲೆ ಶಿವೇಂದ್ರ ಅಂತಂದು ಹೇಳ್ಬಿಟ್ಟು, ಸೊ ಗಾಲ್ಫಲ್ಲಿ ಸೊ ಜಸ್ಕಿರಾತ್ ಸಿಂಗು, ಆಮೇಲೆ ಜಯಂತ್ ಕುಮಾರ್ ಟೇಬಲ್ ಟೆನ್ನಿಸ್ ಒಳಗಡೆ, ಸೊ ಭಾಸ್ಕರನ್ ಕಬಡ್ಡಿ ಒಳಗಡೆ. ನೋಡ್ರಿ ಇವಾಗ ರೀಸೆಂಟಾಗಿ ಯಾವ ಕಬಡ್ಡಿ ಟೂರ್ನಮೆಂಟ್ ನಡಾಕತೈತೆ, ಸೊ ಇವ್ರ ಹೆಸರುಗಳನ್ನ ಸ್ವಲ್ಪ ಏನಂತಂದು ಹೇಳಿದ್ರೆ ನೋಡ್ಕೊಂಡು ಇಟ್ಕೋಬೇಕು. ಮಹಾವೀರನ್ ಪ್ರಸಾದ್ ಪ್ಯಾರಾ ಅಥ್ಲೆಟಿಕ್ಸ್ನ ಮುಗಿದವ, ಸೊ ಅವ್ರವ್ರ ಹೆಸರುಗಳನ್ನ ಸ್ವಲ್ಪ ಏನಂತಂದು ಹೇಳಿದ್ರೆ ನೋಡ್ಕೋಬೇಕು. ಆಮೇಲೆ ಧ್ಯಾನ್ ಚಂದ್ ಅವಾರ್ಡ್ ನೋಡ್ರಿ, ಇದು ಮೊದಲ ಏನಿತ್ತಪ್ಪ ಅಂತಂದು ಹೇಳಿದ ಹೆಸರು ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತಂದಿತ್ತು. ಮೊದಲು ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಇತ್ತು, ಇದನ್ನ ಚೇಂಜ್ ಮಾಡಿದಾರೆ, ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಅಂತಂದು ಹೇಳಿದಾರೆ. ಸೊ ಅದನ್ನ ಯಾರಿಗೆ 3 ಜನ ಕೊಟ್ಟಿದ್ದಾರೆ ನೋಡ್ರಿ. ಸೊ ಮಂಜುಸ್ ಕನ್ವಾರ್ ಅಂತಂದು ಹೇಳ್ಬಿಟ್ಟು ಕೇಳ್ಬೋದು, ಆಮೇಲೆ ನೆಕ್ಸ್ಟ್ ವಿನೀತ್, ಆಮೇಲೆ ಕವಿತಾ ಅಂತಂದು ಹೇಳ್ಬಿಟ್ಟು ಸೊ 3 ಜನರಿಗೆ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತಂದು ಹೇಳಿದ್ರೆ ನೋಡ್ರಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಟ್ರೋಫಿ ಅಂತಂದು ಹೇಳ್ಬಿಟ್ಟು ಯೂನಿವರ್ಸಿಟಿ ನಡೆಯುತ್ತೆ. ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಗೆದ್ದಿದ್ದಾರಪ್ಪ ಅಂತಂದು ಹೇಳಿದ್ರೆ ಗುರುನಾನಕ್ ದೇವ್ ಯೂನಿವರ್ಸಿಟಿ ಅಮೃತ್ಸರದವರು. ಜಸ್ಟ್ ಇದೊಂದು ನೆನ್ಪಿಟ್ಕೊಡ್ರಿ, ಜಾಸ್ತಿ ಬೇಡ, ಇದೊಂದು ನೆನ್ಪಿಟ್ಕೊಡ್ರಿ. ಮೊದಲ ಅಬ್ದುಲ್ ಕಲಾಂ ಆಜಾದ್ ಟ್ರೋಫಿ ಯಾರಿಗೆ ಹೋಯ್ತು ಅಂತಂದು ಹೇಳಿದ್ರೆ ಅಮೃತ್ಸರ್ ಗುರುನಾನಕ್ ಯೂನಿವರ್ಸಿಟಿ ಅವ್ರಿಗೆ ಹೋಯ್ತು ಅಂತಂದು ಹೇಳ್ಬಿಟ್ಟು. ಅದಾದ ನಂತರ ನೋಡ್ರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಯಾವುದಪ್ಪ ಅಂತಂದು ಹೇಳಿದ್ರೆ ಇಂಪಾರ್ಟೆಂಟು, ಇವಾಗ ಟೈಮ್ಸ್ ಮ್ಯಾಗ್ಜಿನ್ದವರು ಏನು ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ಟಾಪ್ ಇರೋ ವ್ಯಕ್ತಿಗಳ ಲಿಸ್ಟ್ ಒಂದು ಬಿಡ್ತಾರೆ. ಟಾಪ್ 100, ಟಾಪ್ 50 ಅಂತಂದು ಹೇಳ್ಬಿಟ್ಟು ಈ ಥರ ಕೊಡ್ತಾರೆ. ಸೊ ಟೈಮ್ಸ್ ಮ್ಯಾಗ್ಜಿನ್ ಪ್ರಕಾರ ಪರ್ಸನ್ ಆಫ್ ದಿ ಇಯರ್ ಅಂತಂದು ಹೇಳಿದ್ರೆ ತುಂಬ ಫೇಮಸ್ ಆಗಿರೋ ವ್ಯಕ್ತಿ. ಪರ್ಸನ್ ಆಫ್ ದಿ ಇಯರ್ ಯಾರು ಅಂತಂದು ಹೇಳಿದ್ರೆ ಟೇಲರ್ ಸ್ವಿಫ್ಟ್ ಅಂತಂದು ಹೇಳ್ಬಿಟ್ಟು. ಇವ್ರು ಯಾರು ಅಂತಂದು ಹೇಳ್ಬಿಟ್ಟು ನನಗೇನು ಮಾಡ್ರಿ ಅಂತಂದು ಹೇಳಿದ್ರೆ ನೀವು ಮೆಸೇಜ್ ಹಾಕ್ರಿ, ಟೇಲರ್ ಸ್ವಿಫ್ಟ್ ಅಂತಂದು ಹೇಳ್ಬಿಟ್ಟು. ಇವ್ರಿಗೆ ಏನು ಮಾಡಿದಾರಪ್ಪ ಅಂತಂದು ಹೇಳಿದ್ರೆ ಸೊ ಟೈಮ್ ಮ್ಯಾಗ್ಜಿನ್ಸ್ ಪರ್ಸನ್ ಆಫ್ ದಿ ಇಯರ್ ಅಂತಂದು ಹೇಳ್ಬಿಟ್ಟು 2023 ಕೊಟ್ಟಿದ್ದಾರೆ. 2023 ಪರ್ಸನ್ ಆಫ್ ದಿ ಇಯರ್ ಯಾರಪ್ಪ ಅಂತಂದು ಹೇಳಿದ್ರೆ ಟೇಲರ್ ಸ್ವಿಫ್ಟ್ ಅಂತಂದು ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದು ಹೇಳಿದ್ರೆ ಇವಾಗ ವರ್ಲ್ಡಲ್ಲಿ ಸೊ ಪ್ರಪಂಚದಲ್ಲಿ ಏನು ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ಪ್ರಪಂಚದಲ್ಲಿ ಟಾಪ್ 100. ಸೊ ಟಾಪ್ 100 ಏನಪ್ಪ ಅಂತಂದು ಹೇಳಿದ್ರೆ ಮೋಸ್ಟ್ ಪವರ್ಫುಲ್ ವುಮೆನ್ ಅಂತಂದು ಹೇಳ್ಬಿಟ್ಟು ಲಿಸ್ಟನ್ನು ಬಿಟ್ಟಿದ್ದಾರೆ. ಅದರಲ್ಲಿ ನಮ್ಮ ಇಂಡಿಯಾದವ್ರು ಯಾರ್ಯಾರು ಇದ್ದಾರಪ್ಪ ಅಂತಂದು ಹೇಳಿದ್ರೆ ನಿರ್ಮಲಾ ಸೀತಾರಾಮನ್. ಸೊ ಇವ್ರು ಯಾರು ಹೇಳ್ರಿ, ನಿರ್ಮಲಾ ಸೀತಾರಾಮನ್ ಮೆಸೇಜ್ ಹಾಕ್ರಿ. ನಿರ್ಮಲಾ ಸೀತಾರಾಮನ್ ಅವರು ಕೂಡ ಏನಪ್ಪ ಅಂತಂದು ಹೇಳಿದ್ರೆ ಇವರು ಕೂಡ ಇದ್ದಾರೆ. ಇವ್ರದ್ದು ರ್ಯಾಂಕ್ ಎಷ್ಟೈತಪ್ಪ ಅಂತಂದು ಹೇಳಿದ್ರೆ 32 ಐತೆ. ವರ್ಲ್ಡಲ್ಲಿ ಮೋಸ್ಟ್ ಪವರ್ಫುಲ್ ವುಮೆನ್ ಅಂತ ಬಂದಾಗ ಸೊ 32 ಐತೆ. ಅದಾದ ನಂತರ ನೆಕ್ಸ್ಟ್ ಯಾರು ಇದಾರಪ್ಪ ಅಂತಂದು ಹೇಳಿದ್ರೆ ರೋಶಿನಿ ನಡಾರ್, ತುಂಬ ಇಂಪಾರ್ಟೆಂಟ್ ಇವರು. ರೋಶಿನಿ ನಡಾರ್ ಮಲ್ಹೋತ್ರಾ ಅಂತಂದು ಹೇಳ್ಬಿಟ್ಟು HCL ಕಂಪನಿ ಚೇರ್ಮನ್, IT ಫೀಲ್ಡ್ ಒಳಗಡೆ HCL ಕಂಪನಿ ಚೇರ್ಮನ್ ರೋಶಿನಿ ನಡಾರ್ ಅವರು ಇದ್ದಾರೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇನ್ನೊಬ್ರು ಯಾರಪ್ಪ ಅಂತಂದು ಹೇಳಿದ್ರೆ ಸೋಮಾ ಮಂಡಲ್ ಅಂತಂದು ಹೇಳ್ಬಿಟ್ಟು ಇವರು ಕೂಡ ಇದ್ದಾರೆ. ಅದಾದ ನಂತರ ಇನ್ನೊಬ್ರು ಕಿರಣ್ ಮಜುಮ್ದಾರ್ ಶಾ ಅಂತಂದು ಹೇಳ್ಬಿಟ್ಟು ಬಯೋಕಾನ್ ಫೌಂಡರ್ ಇವರು. ಕಿರಣ್ ಮಜುಮ್ದಾರ್ ಶಾ ಅಂತಂದು ಹೇಳ್ಬಿಟ್ಟು ಬಯೋಕಾನ್ ಫೌಂಡರ್. ಸೊ ಇದು ಒಂದು ಕೂಡ ಏನಪ್ಪ ಅಂತ ಹೇಳಿದ್ರೆ ಮೋಸ್ಟ್ ಪಾಪ್ಯುಲರ್ ಕಂಪನಿ. ಆಮೇಲೆ ನೆಕ್ಸ್ಟ್ ಇವ್ರೇನಪ್ಪ ಅಂತಂದು ಹೇಳಿದ್ರೆ ಇಷ್ಟು ಜನ ಟೋಟಲ್ ಆಗಿ 4 ಜನ ಏನಪ್ಪ ಅಂತಂದು ಹೇಳಿದ್ರೆ ನಮ್ಮ ಭಾರತದಿಂದ ಟಾಪ್ 100 ಮೋಸ್ಟ್ ಪವರ್ಫುಲ್ ವುಮೆನ್ ಒಳಗಡೆ ಇದ್ದಾರೆ. ಆಮೇಲೆ ಅದೇ ಥರ ನೋಡ್ರಿ ಮೋಸ್ಟ್ ಪವರ್ಫುಲ್ ಬಂದ್ರಲ್ಲ, ಫಸ್ಟ್ ಪ್ಲೇಸ್ ಯಾರಿಗೆ ಐತೆ ಅಂತಂದು ಹೇಳಿದ್ರೆ ಯುರೋಪಿಯನ್ ಕಮಿಷನ್ ಅಂತಂದು ಬರುತ್ತೆ. ಎಲ್ಲ ಯುರೋಪ್ ದೇಶಗಳನ್ನು ಸೇರಿಬಿಟ್ಟು ಒಂದು ಆರ್ಗನೈಸೇಷನ್ ಐತೆ, ಅದಕ್ಕೆ ಹೆಡ್ ಇದ್ದಾರೆ ಒಬ್ಬರು ಮಹಿಳೆ. ಸೊ ಅವ್ರೇನಪ್ಪ ಅಂತಂದು ಹೇಳಿದ್ರೆ ಫಸ್ಟ್ ಇದ್ದಾರೆ. ಅವ್ರ ಹೆಸರೇ ನಾನು ಸಿಂಪಲ್ ಆಗಿ ಉರ್ಸುಲಾ ಅಂತಂದು ಹೇಳಿ ಬರುತ್ತೆ. ಉರ್ಸುಲಾ ಅಂತಂದು ಹೇಳ್ಬಿಟ್ಟು ಅದು ಫುಲ್ ನೇಮ್ ಏನು ಅಂತಂದು ಹೇಳ್ಬಿಟ್ಟು ನೀವು ಸರ್ಚ್ ಮಾಡ್ಬೇಕು. ಅದು ಸ್ವಲ್ಪ ದೊಡ್ಡದೈತೆ, ಅದನ್ನ ನೀವು ಸರ್ಚ್ ಮಾಡಿ ಏನಂತಂದು ಹೇಳಿದ್ರೆ ನೋಡ್ಕೊಬೇಕು. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇನ್ನೊಂದೇನಪ್ಪ ಅಂತಂದು ಹೇಳಿದ್ರೆ ಟೈಮ್ಸ್ ಮ್ಯಾಗ್ಜಿನ್ದವರು, ನಾನು ಆಗಲೇ ಹೇಳಿದ್ನಲ್ಲ, ಟೈಮ್ಸ್ ಮ್ಯಾಗ್ಜಿನ್ದವರು ಅಥ್ಲೇಟ್ ಆಫ್ ದಿ ಇಯರ್ ಅಂದರೆ ಸೊ ವರ್ಷದ ಕ್ರೀಡಾಪಟು ಅಂತಂದು ಹೇಳ್ತೀವಿ. ವರ್ಷದ ಕ್ರೀಡಾಪಟು 2023 ವರ್ಷದ ಕ್ರೀಡಾಪಟು ಯಾರು ಅಂತಂದು ಹೇಳ್ಬಿಟ್ಟು ವರ್ಲ್ಡಲ್ಲಿ ಸೆಲೆಕ್ಷನ್ ಮಾಡ್ತಾರೆ. ಸೊ ಯಾರಿದಾರಪ್ಪ ಅಂತಂದು ಹೇಳಿದ್ರೆ ಲಿಯೋನಲ್ ಮೆಸ್ಸಿ, ಫುಟ್ಬಾಲ್ ಪ್ಲೇಯರ್ ಲಿಯೋನಲ್ ಮೆಸ್ಸಿ ಏನಪ್ಪ ಅಂತಂದು ಹೇಳಿದ್ರೆ ಅಥ್ಲೇಟ್ ಆಫ್ ದಿ ಇಯರ್ ಇದ್ದಾರೆ. ಅದಾದ ನಂತರ ಬ್ಯಾಲೆಂಡೋರ್ ಅಂತಂದು ಹೇಳ್ಬಿಟ್ಟು ಇನ್ನೊಂದೇನಪ್ಪ ಅಂತಂದು ಹೇಳಿದ್ರೆ ಪ್ರಶಸ್ತಿ ಬರುತ್ತೆ. ಬ್ಯಾಲೆಂಡೋರ್ ಅಂತಂದು ಹೇಳ್ಬಿಟ್ಟು ಬಂಗಾರದ ಬೂಟನ್ನು ಕೊಡ್ತಾರೆ. ಬ್ಯಾಲೆಂಡೋರ್ ಪ್ರಶಸ್ತಿ ಫುಟ್ಬಾಲ್ ಒಳಗಡೆ ಇವ್ರು ಎಷ್ಟು ಸಾರಿ ಗೆದ್ದಿದ್ದಾರೆ ಅಂತಂದು ಹೇಳಿದ್ರೆ 8 ಟೈಮ್ಸ್ ಗೆದ್ದಿದ್ದಾರೆ. ಅತಿ ಹೈಯೆಸ್ಟ್ ಇದು 8 ಟೈಮ್ಸ್ ಏನಪ್ಪ ಅಂತಂದು ಹೇಳಿದ್ರೆ ಬ್ಯಾಲೆಂಡೋರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಇವಾಗ ಏನಾಗೈತಪ್ಪ ಅಂತಂದು ಹೇಳಿದ್ರೆ ರೀಸೆಂಟಾಗಿ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಂದು ಹೇಳ್ತೀವಿ 1935 ಸ್ಥಾಪನೆ ಆಗುತ್ತೆ.
ಇದೆಲ್ಲ ನಿಮ್ಗೆ ಗೊತ್ತೈತೆ, ಅದನ್ನು ನಾನೆಲ್ಲ ಡೀಟೇಲ್ಸ್ ಆಗಿ ಹೇಳೋಕ್ಕಾಗಿಲ್ಲ. ಬಟ್ ಆದರೆ ಇಲ್ಲಿ ನೋಡ್ರಿ, ಆರ್ ಬಿ ಐ ರೀಸೆಂಟಾಗಿ ನ್ಯೂಸಲ್ಲಿ ಐತೆ. ಆರ್ ಬಿ ಐ ಏನಪ್ಪ ಅಂತಂದು ಹೇಳಿದ್ರೆ ರೀಸೆಂಟಾಗಿ ನ್ಯೂಸ್ ಐತಿ. ಯಾಕಂತಂದು ಹೇಳಿದ್ರೆ ಸೊ ಮಾನಿಟರಿ ಪಾಲಿಸಿ ಕಮಿಟಿಯನ್ನು ಸ್ಟಾರ್ಟ್ ಮಾಡಿ, MPC ಅಂತಂದು ಹೇಳ್ತೀವಿ, ಮಾನಿಟರಿ ಪಾಲಿಸಿ ಕಮಿಟಿಯನ್ನು ಏನಂತಂದು ಹೇಳಿದ್ರೆ ಸ್ಟಾರ್ಟ್ ಮಾಡೈತೆ. ಅದ್ರ ಪ್ರಕಾರ ಏನಪ್ಪ ಅಂತಂದು ಹೇಳಿದ್ರೆ ಕೆಲವೊಂದು ಮಾಹಿತಿಗಳು ಬರ್ತಾವೆ. ಯಾವ್ಯಾವ ಮಾಹಿತಿಗಳು ಇವಾಗ ನೋಡ್ರಿ, ರೆಪೋ ರೇಟ್ ಅಂತಂದು ಬರುತ್ತೆ, ಎಲ್ಲರೂ ಕೇಳಿದಿರಿ. ರೆಪೋ ರೇಟ್ ಅಂತ ಬರುತ್ತೆ. ಈಗ ರೆಪೋ ರೇಟ್ ಎಷ್ಟೈತೆ ಅಂತ ನೋಡ್ಕೊಡ್ರಿ. ಅದಾದ ನಂತರ ನೆಕ್ಸ್ಟು ರಿವರ್ಸ್ ರೆಪೋ ರೇಟ್ ಅಂತಂದು ಬರುತ್ತೆ, ರಿವರ್ಸ್ ರೆಪೋ ರೇಟ್ ಅಂತಂದು ಬರುತ್ತೆ. ಅದಾದ ನಂತರ CRR ಅಂತಂದು ಬರುತ್ತೆ. ಅವಾಗೊಂದು ವ್ಯಾಲ್ಯೂಗಳು ಬರ್ತಾವೆ. ಸೊ ಇವಾಗ SLR ಅಂತಂದು ಬರುತ್ತೆ. ಸೊ ಇವುಗಳನ್ನೆಲ್ಲ ಏನಂತಂದು ಹೇಳಿದ್ರೆ ಒಂದು ಕಡೆ ನೋಟ್ಸನ್ನು ಬರೆದಿಟ್ಕೊಡ್ರಿ. ಕೇಳೋ ಸಿಚುವೇಶನ್ ಇರುತ್ತೆ. ಯಾಕಂತಂದು ಹೇಳಿದ್ರೆ ನ್ಯೂಸ್ದಾಗಿತ್ತು ಅಂತಂದು ಹೇಳಿದ್ರೆ ಅದ್ರ ಬಗ್ಗೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಇದ್ರ ಬಗ್ಗೆ ಜಾಸ್ತಿ ಬೇಡ. ನೀವೇನಂತಂದು ಹೇಳಿದ್ರೆ ರಿವರ್ಸ್ ರೆಪೋ ರೇಟು, ಆಮೇಲೆ CRR ಎಷ್ಟೈತಿ, ಆಮೇಲೆ SLR ಎಷ್ಟು ಪಾಯಿಂಟ್ಸ್ ಐತಿ ಅಂತ ನೀವೇನಂತಂದು ಹೇಳಿದ್ರೆ ಬರೆದಿಟ್ಕೋಬೇಕು. ಈಗ ನೋಡ್ರಿ, ರೆಪೋ ರೇಟ್ ಎಷ್ಟೈತಪ್ಪ ಅಂತಂದು ಹೇಳಿದ್ರೆ 6.50 ಸಮಥಿಂಗ್ ಆ ಸರೌಂಡಿಂಗ್ ಐತಿ. ನಾನು ಎಕ್ಸಾಕ್ಟಾಗಿ ಹೇಳಿಲ್ಲ, ಸರ್ಚ್ ಮಾಡ್ರಿ, ಮೊಬೈಲ್ದಾಗ ಸರ್ಚ್ ಮಾಡಿಬಿಟ್ಟು ಒಂದು ನೋಟ್ಸನ್ನು ಮಾಡಿಕೊಡ್ರಿ. ಆಮೇಲೆ ನೆಕ್ಸ್ಟು ಇನ್ನೊಂದು ಕೆಲವೊಂದು ವಿಷಯಗಳು ಭಾಳ ಏನಪ್ಪ ಅಂತಂದು ಹೇಳಿದ್ರೆ ನ್ಯೂಸ್ದಾಗಿದ್ದಾವೆ. ಸೊ ಅವುಗಳು ಯಾವಪ್ಪ ಅಂತಂದು ಹೇಳಿದ್ರೆ ಚಂದ್ರಯಾನ್ 3. ಸೊ ಚಂದ್ರಯಾನ್ 3 ತುಂಬ ಇಂಪಾರ್ಟೆಂಟ್. ಇಸ್ರೋದೇನಪ್ಪ ಅಂತಂದು ಹೇಳಿದ್ರೆ ಒಂದು ಗುರಿಯನ್ನು ಸಾಧಿಸುತ್ತೆ. ಚಂದ್ರಯಾನ್ 3 ಬಗ್ಗೆ ಒಂದು ಸ್ವಲ್ಪ ಏನಂತಂದು ಹೇಳಿದ್ರೆ ನೀವು ನೋಡ್ಕೋಬೇಕು. ಸೊ ಇಸ್ರೋದವರು, ಇಂಡಿಯಾದವ್ರು ಹಾರಿಸ್ಬಿಟ್ಟಿದ್ದು. ಆಮೇಲೆ ನೆಕ್ಸ್ಟು ಇನ್ನೊಂದು ತುಂಬ ಇಂಪಾರ್ಟೆಂಟು ನ್ಯೂಸ್ದಾಗಿರೋದೇನಪ್ಪ ಅಂತಂದು ಹೇಳಿದ್ರೆ G20 ಬಗ್ಗೆ. G20 ರಾಷ್ಟ್ರಗಳಂತ ಬರ್ತಾವೆ. G20 ಬಗ್ಗೆ ಏನಪ್ಪ ಅಂತಂದು ಹೇಳಿದ್ರೆ ನೋಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದು ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ನ್ಯೂಸಲ್ಲಿರೋದು ಕ್ರಿಕೆಟು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಇಸ್ರೇಲ್ ನ್ಯೂಸ್ ಬಗ್ಗೆ. ಇಸ್ರೇಲು, ಪ್ಯಾಲೆಸ್ತೈನು, ಆಮೇಲೆ ಹಮಾಸ್ ಅಂತಂದು ಹೇಳ್ಬಿಟ್ಟು ಒಂದು ಉಗ್ರ ಸಂಘಟನೆ ಬರುತ್ತೆ. ಆಮೇಲೆ ಇನ್ನೊಂದು ರಷ್ಯಾ ಆ್ಯಂಡ್ ಉಕ್ರೇನ್ ವಾರು. ಆಮೇಲೆ ಇನ್ನೊಂದೇನಪ್ಪ ಅರ್ಥಕ್ವೇಕ್. ಈಗ ನೋಡ್ರಿ, ಜನವರಿ 1ನೇ ತಾರೀಕಿಂದ ಅರ್ಥಕ್ವೇಕ್ಸು, ಸುನಾಮಿ ಇದು ಅಂತಿದಾರಲ್ಲ, ಅವುಗಳು ಜಿಯೋಗ್ರಫಿ ಪ್ರಕಾರ ನೋಡ್ಕೊಳ್ರಿ. ಅರ್ಥಕ್ವೇಕ್ ಅಂದರೆ ಏನು, ಟೈಪ್ಸ್ ಯಾವು, ಎಲ್ಲಿ ಜಾಸ್ತಿ ಆಗ್ತಿತ್ತು ಅರ್ಥಕ್ವೇಕು, ಆಮೇಲೆ ವೋಲ್ಕ್ಯಾನೋಸ್ ಎಲ್ಲಿ ಬಿಡುಗಡೆ ಆಗ್ತಾವೆ, ಅವುಗಳನ್ನ ಒಂದು ಸ್ವಲ್ಪ ಏನಂತಂದು ಹೇಳಿದ್ರೆ ಜಿಯೋಗ್ರಫಿ ಒಳಗಡೆ ಕವರ್ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಯಾವುದಪ್ಪ ಅಂತಂದರೆ ನ್ಯೂಸಲ್ಲಿರೋದು ಬ್ಯಾಂಕ್ ಆಫ್ ಇಂಡಿಯಾದವರು ಏನು ಮಾಡಿದಾರಪ್ಪ ಅಂತಂದು ಹೇಳಿದ್ರೆ ಒಂದು ಅಕೌಂಟನ್ನು ಬಿಡುಗಡೆ ಮಾಡಿದಾರೆ. ಅದನ್ನು ನಾವೇನು ಹೇಳ್ತೀವಿ ಅಂದರೆ ನಾರಿ ಶಕ್ತಿ ಸೇವಿಂಗ್ ಅಕೌಂಟ್ ಅಂತಂದು ಹೇಳ್ಬಿಟ್ಟು. ಈಗ ಅಕೌಂಟ್ ತೆಗಿತಾರಲ್ಲ, ಅದರಲ್ಲಿ ನಾರಿ ಶಕ್ತಿ ಸೇವಿಂಗ್ ಅಕೌಂಟ್ ಅಂತಂದು ಹೇಳ್ಬಿಟ್ಟು ಓನ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಮಹಿಳೆಯರಿಗೆ 18 ಏಜ್ ಆದವ್ರಿಗೆ ಏನಂತಂದು ಹೇಳಿದ್ರೆ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಅವ್ರ ಏಳಿಗೆಗೋಸ್ಕರ ಅವ್ರು ಲೋನ್ ತೊಗೋಬೋದು. ಅದಾದ ನಂತರ ಗುಡಿ ಕೈಗಾರಿಕೆಗಳಂತಂದರೆ ಸಣ್ಣ ಪ್ರಮಾಣದ ಅವ್ರದ್ದೇನೋ ಉದ್ಯೋಗಗಳನ್ನ ಸ್ಟಾರ್ಟ್ ಮಾಡೋಕ್ಕೋಸ್ಕರ ನಾರಿ ಶಕ್ತಿ ಸೇವಿಂಗ್ ಅಕೌಂಟನ್ನು ಸ್ಟಾರ್ಟ್ ಮಾಡಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನಿಮಗೆ ಕ್ವಶನ್ ಏನಪ್ಪ ಅಂತಂದು ಹೇಳಿದ್ರೆ ತುಂಬ ಇಂಪಾರ್ಟೆಂಟು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ, FDI ಅಂತ ಬರುತ್ತೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಂದು ಬರುತ್ತೆ. ನಮ್ಮ ಭಾರತ ದೇಶದೊಳಗಡೆ ಅತಿ ಹೆಚ್ಚು FDI ಅಂದರೆ ಫಾರಿನ್ದವ್ರು ಬಂದುಬಿಟ್ಟು ವಿದೇಶಿ ಬಂಡವಾಳವನ್ನು ಜಾಸ್ತಿ, ಇದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಂದು ಹೇಳಿದ್ರೆ ವಿದೇಶಿ ಬಂಡವಾಳ. ಸೊ ಜಾಸ್ತಿ ಯಾವ ರಾಜ್ಯದಲ್ಲಿ ಹಾಕ್ತಾರೋ, ಸೊ ನಾನು ಹೇಳ್ತೀನಿ ಯಾವ ರಾಜ್ಯಗಳಲ್ಲಪ್ಪ ಅಂತಂದು ಹೇಳಿದ್ರೆ ಗುಜರಾತ್ ಐತೆ, ಅದಾದ ನಂತರ ಮಹಾರಾಷ್ಟ್ರ, ಆಮೇಲೆ ತಮಿಳ್ನಾಡು ಅಂತಂದು ಹೇಳ್ಬಿಟ್ಟು. ಇದರಲ್ಲಿ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ವಿದೇಶಿ ಬಂಡವಾಳವನ್ನು ಹೂಡ್ತಿದ್ದಾರೆ ಫಾರಿನ್ದವರು ಅಂತಂದು ಹೇಳ್ಬಿಟ್ಟು ಸೊ ನೋಡಿಕೊಂಡು ನನಗೆ ಮೆಸೇಜ್ ಹಾಕ್ರಿ. ಸೊ ಯಾವ ರಾಜ್ಯದಲ್ಲಿ ಜಾಸ್ತಿ ಐತೆ ಅಂತಂದು ಹೇಳ್ಬಿಟ್ಟು. ನೆಕ್ಸ್ಟ್ ನೋಡ್ರಿ, ತುಂಬ ಇಂಪಾರ್ಟೆಂಟು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ದವ್ರು ಏನು ಮಾಡಿದಾರಪ್ಪ ಅಂತಂದು ಹೇಳಿದ್ರೆ ತುಂಬ ಇಂಪಾರ್ಟೆಂಟು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಅಂದರೆ ಜವಳಿ ಉದ್ಯಮಿ ಅಂತ ಬರುತ್ತೆ, ಗೊತ್ತಾ? ಜವಳಿ ಉದ್ಯಮಿ, ಟೆಕ್ಸ್ಟೈಲ್ ಉದ್ಯಮಿ ಅಂತಂದು ಹೇಳಿದ್ರೆ ಜವಳಿ ಉದ್ಯಮಿ. ಸೊ ಇಲ್ಲಿ ಜವಳಿ ಉದ್ಯಮದಲ್ಲಿ ತುಂಬ ಇಂಪಾರ್ಟೆಂಟ್ ಒಂದು ಕ್ರಾಪ್ ಇಂಪಾರ್ಟೆಂಟ್ ಯಾವುದಾಗತ್ತೆ ಅಂತಂದು ಹೇಳಿದ್ರೆ ಜೂಟ್ ಅಂತಂದು ಹೇಳಿದ್ರೆ ಸೆಣಬು ಅಂತಂದು ಹೇಳ್ತೀವಿ. ಸೆಣಬು ಯಾವ ದೇಶದಲ್ಲಿ ಜಾಸ್ತಿ ಬೆಳೀತಾರೆ ನೋಡ್ರಿ, ಬಾಂಗ್ಲಾದೇಶದಲ್ಲಿ ಜಾಸ್ತಿ ಬೆಳೀತಾರೆ. ಆಮೇಲೆ ಸೆಕೆಂಡ್ ನಮ್ಮ ಭಾರತ ದೇಶದಲ್ಲಿ ಜಾಸ್ತಿ ಬೆಳೀತಾರೆ. ಆಮೇಲೆ ನಮ್ಮ ಭಾರತ ದೇಶದೊಳಗಡೆ ಎಲ್ಲಿ ಜಾಸ್ತಿ ಬೆಳೀತಾರಪ್ಪ ಅಂತಂದು ಹೇಳಿದ್ರೆ ವೆಸ್ಟ್ ಬೆಂಗಾಲಲ್ಲಿ ಏನು ಮಾಡ್ತಾರೆ ಅಂದರೆ ಜಾಸ್ತಿ ಬೆಳೀತಾರೆ. ಈಗ ಜಾಸ್ತಿ ಮಳೆ ಆಗೋದ್ರಿಂದ ಅಥವಾ ಕರೆಕ್ಟಾಗಿ ಬೆಳೆ ಬರಲಿಲ್ಲ ಅಂತಂದು ಹೇಳಿದ್ರೆ ಅವ್ರಿಗೊಂದು ಮಿನಿಮಮ್ ಪ್ರೈಸ್ ಅಂತ ಕೊಡಬೇಕಲ್ಲ, MSP ಅಂತಂದು ಹೇಳ್ತೀವಿ, ಮಿನಿಮಮ್ ಪ್ರೈಸ್ ಅಂತಂದು ಹೇಳ್ತೀವಿ. ಸೊ ಇದ್ರ ಪ್ರಾಪರಾಗಿ ಹೇಳ್ಬೇಕಂತಂದು ಹೇಳಿದ್ರೆ MSP ಅಂತಂದು ಹೇಳಿದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತಂದು ಹೇಳ್ತೀವಿ. ಏನಂತ ಹೇಳ್ತೀವಿ? ಮಿನಿಮಮ್ ಸಪೋರ್ಟ್ ಪ್ರೈಸ್. ಅಂದ್ರೆ ಇವಾಗ ಒಂದು ಕಡಿಮೆ ಬೆಲೆಯನ್ನು ಕೊಡ್ತಾರೆ ನೋಡ್ರಿ, ಕರೆಕ್ಟಾಗಿನಪ್ಪ ಅಂತಂದು ಹೇಳಿದ್ರೆ ಸರ್ಕಾರದವರು ಒಂದು ಕರೆಕ್ಟಾಗಿರೋ ಒಂದು ಬೆಲೆಯನ್ನು ಕೊಡ್ತಾರೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತಂದು ಹೇಳ್ತೀವಿ ಇಂಗ್ಲೀಷ್ನಾಗ.
ಕನ್ನಡದಾಗ ಏನು ಹೇಳ್ತೀರಿ ನೋಡ್ರಿ, ಮಿನಿಮಮ್ ಸಪೋರ್ಟ್ ಪ್ರೈಸ್. ಇದನ್ನು ಕೊಡಕ್ಕೆ ಜೂಟ್ ಬೆಳೆಯೋರಿಗೆ ಏನಪ್ಪ ಅಂತಂದು ಹೇಳಿದ್ರೆ ಕೊಡೋಕ್ಕೆ ಒಂದು ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿದ್ದಾರೆ. ಅದ್ರ ಹೆಸರೇನಪ್ಪ ಅಂತಂದು ಹೇಳಿದ್ರೆ ಇಂಗ್ಲೀಷ್ನಾಗ ಬರೀತೀವಿ ನೋಡ್ರಿ, ತುಂಬ ಇಂಪಾರ್ಟೆಂಟು, ಪಾತ್ ಮಿತ್ರೋ ಅಂತಂದು ಹೇಳ್ಬಿಟ್ಟು, ಪಾತ್ ಮಿತ್ರೋ ಅಂತಂದು ಹೇಳ್ಬಿಟ್ಟು. ಸೊ ಒಂದು ಮೊಬೈಲ್ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಅವರು, ಅಂದರೆ ಸೆಣಬು ಬೆಳೆಗೆ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಕೊಡೋಕ್ಕೆ. ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ನೋಡ್ರಿ, ನಮ್ಮ ಕರ್ನಾಟಕದಾಗೂ ಆಗ್ತಿರುತ್ತೆ, ಕಬ್ಬು ಬೆಳೆದಾರರಿಗೆ ಆಗ್ತಿರ್ತಾವೆ. ಸೊ ಒಂದು ಕಂಪ್ನಿಯವ್ರು, ಇದು ಒಂದು ಕಾರ್ಖಾನೆಯವ್ರದ್ದು ಏನು ಮಾಡ್ತಾರೆ ಅಂದರೆ ತುಂಬ ಕಡಿಮೆ ಬೆಲೆ ಕೊಡ್ತಾರೆ, ಇನ್ನೊಂದವ್ರು ಹೆಚ್ಚು ಕೊಡ್ತಾರೆ. ಅವಾಗ ಕೆಲವು ಜನರು ಲಾಸ್ ಆಗುತ್ತೆ. ಅವಾಗ ರೈತರೆಲ್ಲ ಹೇಳ್ತಾರಲ್ಲ, ನಮಗೊಂದು ಮಿನಿಮಮ್ ಪ್ರೈಸ್ ಆದರೂ ಕೊಡ್ರಪ್ಪ ಅಂತಂದು ಹೇಳ್ಬಿಟ್ಟು ಧರಣಿ ಮಾಡ್ತಿರ್ತಾರಲ್ಲ, ಅದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳ್ತೀವಿ, ಸರ್ಕಾರದಿಂದ ಬರುತ್ತೆ. ಅದಕ್ಕಿಂತ ಕೆಳಗೆ ಯಾರೂ ತೊಗೊಳಂಗಿಲ್ಲ, ಅದ್ರ ಮೇಲೆ ಅದಕ್ಕಿಂತ ಜಾಸ್ತಿನೇ ತೊಗೋಬೇಕು, ಅಂಥದ್ದೊಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತಂದು ಹೇಳ್ತೀವಿ ನೋಡ್ರಿ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದು ಹೇಳಿದ್ರೆ ಒಂದು ಬರುತ್ತೆ, ಅನ್ಎಂಪ್ಲಾಯ್ಮೆಂಟ್ ರೇಟ್, ನಿರುದ್ಯೋಗ ದರ ಅಂತಂದು ಹೇಳ್ತೀವಿ. ಕನ್ನಡದಾಗ ಬರೆದು ಬಿಡೋಣ, ನಿರುದ್ಯೋಗ ದರ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂತಂದು ಹೇಳ್ಬಿಟ್ಟಿರ್ತೀವಿ, ನಿರುದ್ಯೋಗ ದರ. ಸೊ ಎಷ್ಟೈತಪ್ಪ ಅಂತಂದು ಹೇಳಿದ್ರೆ ಅತಿ ಹೆಚ್ಚು ಹೈಯೆಸ್ಟ್ ಹಿಮಾಚಲ ಪ್ರದೇಶದೊಳಗೆ ಕಂಡು ಬಂದೈತೆ. ಎಲ್ಲಿ, ಯಾವ ರಾಜ್ಯದಲ್ಲಿ? ಹಿಮಾಚಲ ಪ್ರದೇಶದೊಳಗೆ ಏನಪ್ಪ ಅಂತಂದು ಹೇಳಿದ್ರೆ ಅತಿ ಹೆಚ್ಚು ನಿರುದ್ಯೋಗ ಕಂಡು ಬಂದೈತೆ. ಅದು ಎಷ್ಟಪ್ಪ ಅಂತಂದು ಹೇಳಿದ್ರೆ ಎಷ್ಟು ಪರ್ಸೆಂಟೇಜು? 33.9% ಏನಪ್ಪ ಅಂತಂದು ಹೇಳಿದ್ರೆ ಕಂಡು ಬಂದಿರುತ್ತೆ. ಅದಾದ ನಂತರ ಓವರ್ ಆಲ್ ನಮ್ಮ ಇಂಡಿಯಾದು, ನಮ್ಮ ಭಾರತ ದೇಶದ ನಿರುದ್ಯೋಗ ದರ ಎಷ್ಟೈತೆ ಅಂತಂದು ಹೇಳ್ಬಿಟ್ಟು ನಂಗೆ ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ನೋಡ್ರಿ, ನಮ್ಮ ಭಾರತ ದೇಶಕ್ಕೆ ಏನಾಗಿದೆಪ್ಪ ಅಂತಂದು ಹೇಳಿದ್ರೆ ಬೇರೆ ದೇಶದ ಪ್ರೆಸಿಡೆಂಟು, ಸೊ ಕಿನ್ಯಾ ದೇಶದ ಪ್ರೆಸಿಡೆಂಟ್ ಅವ್ರು ಏನು ಮಾಡಿದಾರಪ್ಪ ಅಂತಂದು ಹೇಳಿದ್ರೆ ಬಂದು ವಿಸಿಟ್ ಮಾಡಿದಾರೆ. ಅವ್ರ ಹೆಸರೇನಪ್ಪ ಅಂತಂದು ಹೇಳಿದ್ರೆ ಸೊ ವಿಲಿಯಂ ರೂಟೋ ಅಂತಂದು ಹೇಳ್ಬಿಟ್ಟು, ವಿಲಿಯಂ ರೂಟೋ. ಸೊ ಇವ್ರೇನಂತಂದು ಹೇಳಿದ್ರೆ ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ 3 ಡೇಸು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ತುಂಬ ಇಂಪಾರ್ಟೆಂಟ್, ಇಂಡೋನೇಷ್ಯಾ ಒಳಗಡೆ, ಇಂಡೋನೇಷ್ಯಾ ದೇಶ ಆಯಿತಾ. ಇಂಡೋನೇಷ್ಯಾ ಸುಮತ್ರಾ ಆ್ಯಂಡ್ ಜಾವಾ ಅಂತಂದು ಹೇಳ್ಬಿಟ್ಟು ಎಲ್ರಿಗೂ ಗೊತ್ತೈತೆ. ಸುಮತ್ರಾ ಆ್ಯಂಡ್ ಜಾವಾದಲ್ಲಿ ಏನಂತಂದು ಹೇಳಿದ್ರೆ ಸೊ 2 ಕೊಂಬಿನ ಗೇಂಡಾಮೃಗಗಳು ಕಂಡು ಬರ್ತವೆ, ಎಲ್ಲೂ ಕಂಡು ಬರೋಂಗಿಲ್ಲ ಪ್ರಪಂಚದಲ್ಲಿ. ಸೊ ಓನ್ಲಿ ಏನಂತಂದು ಹೇಳಿದ್ರೆ ಅಲ್ಲಿ ಒಂದೇ ಕಡೆ 2 ಕೊಂಬಿನ ರೈನೋಸರ್ಸ್ ಅಂತಂದು ಹೇಳಿ ಗೇಂಡಾಮೃಗಗಳು ಕಂಡು ಬರ್ತಾವೆ. ಇಂಡೋನೇಷ್ಯಾದಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಒಂದು ಮೌಂಟ್ ಮರಾಪಿ ಅಂತಂದು ಹೇಳ್ಬಿಟ್ಟು, ಒಂದು ಮೌಂಟೇನ್ ಏನಂತಂದು ಹೇಳಿದ್ರೆ ಅಲ್ಲಿ ವೋಲ್ಕ್ಯಾನೋ ಇರಪ್ಟ್ ಆಗೈತೆ, ಜ್ವಾಲಾಮುಖಿ ಏನಪ್ಪ ಅಂತಂದು ಹೇಳಿದ್ರೆ ಉಂಟಾಗೈತೆ. ತುಂಬ ಇಂಪಾರ್ಟೆಂಟ್ ನ್ಯೂಸ್ ಇದು. ಸೊ ಇದ್ರಿಂದ ಏನಂತಂದು ಹೇಳಿದ್ರೆ ಭೂಕಂಪಗಳು ಇದು ಸ್ಟಾರ್ಟ್ ಆಗಿದಾವೆ. ಮರಾಪಿ ಪರ್ವತದಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಜ್ವಾಲಾಮುಖಿ ಎದ್ದೈತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ತುಂಬ ಇಂಪಾರ್ಟೆಂಟ್ ಇನ್ನೊಂದೇನಪ್ಪ ಅಂತಂದು ಹೇಳಿದ್ರೆ ಚೀನಾ ದೇಶದ ಬಗ್ಗೆ. ಇವ್ರೇನು ಮಾಡಿದಾರೆ ಅಂತಂದು ಹೇಳಿದ್ರೆ ಒಂದು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟನ್ನು ಏನಂತಂದು ಹೇಳಿದ್ರೆ ಸ್ಥಾಪನೆ ಮಾಡಿದಾರೆ. ಅದ್ರ ಹೆಸರು ಏನಪ್ಪ ಅಂತಂದು ಹೇಳಿದ್ರೆ ಶಿಡಾವೋ ಬೇ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಸೊ ಶಿಡಾವೋ ಬೇ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಅಂತಂದು ಹೇಳ್ಬಿಟ್ಟು ಒಂದು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್, ಅಣುಸ್ಥಾವರ ಅಂತಂದು ಹೇಳ್ತೀವಿ ಕನ್ನಡದಾಗ. ಶಿಡಾವೋ ಬೇ ಅಣುಸ್ಥಾವರ ಅಂತಂದು ಹೇಳ್ಬಿಟ್ಟು ಒಂದು ಸ್ಥಾಪನೆ ಮಾಡಿದ್ದಾರೆ. ಯಾವ ದೇಶದವರು? ಚೀನಾ ದೇಶದವರು. ಜಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಒನ್ ಲೈನರ್ ನೆನ್ಪಿಟ್ಕೊ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ತುಂಬ ಇಂಪಾರ್ಟೆಂಟು ಬರ್ಕೊಡ್ರಿದ್ನ, COP 29 ಅಂತಂದು ಹೇಳ್ಬಿಟ್ಟು. COP 29 ಇದೊಂದು ಸಮ್ಮೇಳನ ನಡೆಯುತ್ತೆ, COP 29 ಅಂತಂದು ಹೇಳ್ಬಿಟ್ಟು. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದು ಹೇಳಿದ್ರೆ ವಾಯುಗುಣಕ್ಕೆ ಸಂಬಂಧಪಟ್ಟಿದ್ದು. ಯಾವುದಕ್ಕೆ ಸಂಬಂಧಪಟ್ಟಿದ್ದು? ವಾಯುಗುಣ ಅಂತಂದು ಹೇಳ್ತೀವಿ. ಇಂಗ್ಲೀಷ್ನಾಗ ಏನು ಹೇಳ್ತೀವಪ್ಪ ಅಂತಂದು ಹೇಳಿದ್ರೆ ಯುನೈಟೆಡ್ ನೇಷನ್ಸ್, ಅಂದರೆ ವಿಶ್ವಸಂಸ್ಥೆ ಅವ್ರು ನಡೆಸೋದು ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಅಂತಂದು ಹೇಳ್ಬಿಟ್ಟು, ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಅಂತಂದು ಹೇಳ್ಬಿಟ್ಟು 2024 ನಡೆದೈತೆ. ಸೊ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ 2024 ಎಲ್ಲಿ ನಡೆಯೋದೈತಪ್ಪ ಅಂತಂದು ಹೇಳಿದ್ರೆ ಅಜರ್ಬೈಜಾನ್. ಎಲ್ಲಿ ನಡೆದೈತಿ? ಅಜರ್ಬೈಜಾನ್ ದೇಶದ ಬಾಕು ನಗರದಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಈ ಸಮ್ಮೇಳನ ನಡೆಯುತ್ತೆ. ಅದ್ರ ಹೆಸರೇನಪ್ಪ ಅಂತಂದು ಹೇಳಿದ್ರೆ COP 29 ಅಂತಂದು ಹೇಳ್ತೀವಿ. ಏನಂತ ಹೇಳ್ತೀವಿ? COP 29. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ದೇಶ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಮಯನ್ಮಾರ್. ನನಗೆ ಮೆಸೇಜ್ ಹಾಕ್ರಿ, ಮಯನ್ಮಾರ್ ದೇಶದ ಜೀವನದಿ ಯಾವುದಂತ. ತುಂಬ ಇಂಪಾರ್ಟೆಂಟು, ಜೀವನದಿ ಯಾವುದು ಅಂತಂದು ಹೇಳ್ಬಿಟ್ಟು ಸಮಥಿಂಗ್ ಈದಿಂದ ಸ್ಟಾರ್ಟ್ ಆಗುತ್ತೆ. ಯಾವ ನದಿ ಅಂತ ನೋಡ್ರಿ. ಸೊ ಇಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಅಫಿಮೋ ಅಂತಂದು ಬರುತ್ತೆ. ಅಫಿಮೋ ಅಂತಂದು ಹೇಳ್ಬಿಟ್ಟು ಸರ್ಚ್ ಮಾಡ್ರಿ ಏನಂತಂದು ಹೇಳಿ. ಅಫಿಮೋ ಅಂತಂದು ಹೇಳ್ಬಿಟ್ಟು ಇದನ್ನು ಬೆಳೆಯೋದ್ರಲ್ಲಿ, ಸೊ ಅಫಿಮು ಬೆಳೆಯೋದ್ರಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಮೊದಲು ಅಫ್ಘಾನಿಸ್ತಾನ ಇತ್ತು. ಮೊದಲೇನಪ್ಪ ಅಂತಂದು ಹೇಳಿದ್ರೆ ಅಫ್ಘಾನಿಸ್ತಾನ ದೇಶದಲ್ಲಿ ಜಾಸ್ತಿ ಅಫೀಮು ಬೆಳಿತಾಯಿದ್ರು, ಒಂಥರ ಡ್ರಗ್ಸ್ ಥರ ಅದು. ಬಟ್ ಆದರೆ ಇವಾಗ ಫಸ್ಟ್ ಯಾರಿದಾರಪ್ಪ ಅಂತಂದು ಹೇಳಿದ್ರೆ ಮಯನ್ಮಾರ್ ದೇಶ ಐತೆ. ಸೊ ತುಂಬ ಇಂಪಾರ್ಟೆಂಟು. ಸೆಕೆಂಡ್ ಯಾವುದಂತಂದು ಹೇಳಿದ್ರೆ ಇವಾಗ ಅಫ್ಘಾನಿಸ್ತಾನ ಐತೆ. ಅತಿ ಹೈಯೆಸ್ಟ್ ಎಲ್ಲಿ ಬೆಳೀತಿದ್ದಾರೆ ಅಂತಂದು ಹೇಳಿದ್ರೆ ಅಫೀಮು
ಮಯನ್ಮಾರದೊಳಗಡೆ ಇವಾಗ ಬೆಳೀತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಚೀನಾದವ್ರು ಏನೇನೋ ಮಾಡ್ತಾರೋ ಅವ್ರ ಮೇಲೆ ಇನ್ನೊಂದು ಐತೆ ನೋಡ್ರಿ ಇವಾಗ ಕರೆಂಟ್ ಅಫೇರ್ಸು. ಚೀನಾದವ್ರು ಏನು ಮಾಡಿದಾರಪ್ಪ ಅಂತಂದು ಹೇಳಿದ್ರೆ, ಇದು ಭೂಮಿ ಬಿಟ್ಬಿಟ್ಟು ಏನು ಮಾಡಿದಾರೆ ಅಂತಂದು ಹೇಳಿದ್ರೆ, ಭೂಮಿ ಒಳಗಡೆ 2400 ಮೀಟ್ರ್ ಅಂದ್ರೆ ಸರಿಸುಮಾರು 2.5 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಏನಪ್ಪ ಅಂತಂದು ಹೇಳಿದ್ರೆ ಆಳದಲ್ಲಿ ಒಂದು ಲ್ಯಾಬ್ರೋಟ್ರಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಲ್ಯಾಬ್ರೋಟ್ರಿ ಸ್ಟಡಿ ಮಾಡೋಕ್ಕೆ, ರಿಸರ್ಚ್ ಅದು ಮಾಡೋಕ್ಕೇನಪ್ಪ ಅಂತಂದು ಹೇಳಿದ್ರೆ ಒಂದು ಲ್ಯಾಬ್ರೋಟ್ರಿ. ಸೊ ವರ್ಲ್ಡ್ದೇನಪ್ಪ ಅಂತಂದು ಹೇಳಿದ್ರೆ ಅತಿ ಆಳವಾದ ಆಮೇಲೆ ಅತಿ ದೊಡ್ಡ ಲ್ಯಾಬ್ರೋಟ್ರಿಯನ್ನು ಚೀನಾದವ್ರು ಏನು ಮಾಡಿದಾರಪ್ಪ ಅಂತಂದು ಹೇಳಿದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ರೀಸೆಂಟ್ಲಿ ಏನಾಗಿದೆಪ್ಪ ಅಂತಂದು ಹೇಳಿದ್ರೆ, ಈಜಿಪ್ಟ್ ದೇಶದೊಳಗಡೆ ನೈಲ್ ನದಿ ಅಂತ ನಿಮ್ಗೆಲ್ರಿಗೂ ಗೊತ್ತೈತೆ. ಸೊ ಅಲ್ಲೊಂದು ದೊಡ್ಡ ಡ್ಯಾಮ್ ಕಟ್ತಾರೆ ನೈಲ್ ನದಿಗೆ. ಅದು ಯಾವುದಂತ ನೋಡ್ರಿ. ಸೊ ನೈಲ್ ನದಿ ಏನಪ್ಪ ಅಂತಂದು ಹೇಳಿದ್ರೆ ಒಂದು ಬ್ಲೂ ನೈಲ್ ನದಿ, ಇನ್ನೊಂದು ಯಾವುದಪ್ಪ ಅಂತಂದು ಹೇಳಿದ್ರೆ ವೈಟ್ ನೈಲ್ ನದಿ. ಇವೆರಡೂ ಸೇರಿಬಿಟ್ಟು ದೊಡ್ಡ ನೈಲ್ ನದಿಯಾಗಿ ಹರಿಯುತ್ತೆ. ಈಜಿಪ್ಟ್ ಒಳಗಡೆ ಅದಕ್ಕೊಂದೇನಪ್ಪ ಅಂತಂದು ಹೇಳಿದ್ರೆ ದೊಡ್ಡ ಡ್ಯಾಮ್ ಕಟ್ಟಿದ್ರೆ ಆಮೇಲೆ ಅದು ಮೆಡಿಟರೇನಿಯನ್ ಸಮುದ್ರವನ್ನು ಸೇರುತ್ತೆ. ಇಲ್ಲಿ ಲೇಕ್ ವಿಕ್ಟೋರಿಯಾದಿಂದ ಹುಟ್ಟುತ್ತೆ. ಅದು ಇಲ್ಲಿ ಅಲ್ಲಿ ಹುಟ್ಟುತ್ತಾ ಒಂದು ಸ್ವಲ್ಪ ಅದನ್ನು ಸ್ಟಡಿ ಮಾಡ್ಕೊಂಡು, ನಾನು ಜಿಯೋಗ್ರಫಿ ವೀಡಿಯೋಸಲ್ಲೆಲ್ಲ ಫುಲ್ ಡೀಟೇಲಾಗಿ ಕೊಟ್ಟಿದ್ದೀನಿ. ಮ್ಯಾಪಿಂಗ್ ಒಳಗಡೆ ನೋಡ್ರಿ, ಎಲ್ಲ ಮ್ಯಾಪ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಸೊ ಈಜಿಪ್ಟಲ್ಲಿ ಏನಾಗೈತಪ್ಪ ಅಂತಂದು ಹೇಳಿದ್ರೆ ರೀಸೆಂಟಾಗಿ ಇಲೆಕ್ಷನ್ಸ್ ನಡೆದಿದ್ದಾವೆ. ಅದರಲ್ಲಿ 3rd ಟರ್ಮ್, ಸೊ 1 ಟರ್ಮ್ ಅಲ್ಲ 2 ಟರ್ಮ್ ಅಲ್ಲ 3ನೇ ಸಾರಿ ಕೂಡ ಏನಂತಂದು ಹೇಳಿದ್ರೆ ಒಬ್ಬರು ಪ್ರೆಸಿಡೆಂಟ್ ಆಗಿದ್ದಾರೆ. ಅವ್ರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಅವ್ರ ಹೆಸರೇನಪ್ಪ ಅಂತಂದು ಹೇಳಿದ್ರೆ ಅಬ್ದೆಲ್. ಸೊ ಅಬ್ದೆಲ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಅಬ್ದೆಲ್ ಪತಾಹ ಅಥವಾ ಅಬ್ದೆಲ್ ಪತಾಹ ಅಲ್ ಸಿಸಿ ಅಂತಂದು ಹೇಳ್ಬಿಟ್ಟು, ಅಬ್ದೆಲ್ ಪತಾಹ ಅಲ್ ಸಿಸಿ ಅಂತಂದು ಹೇಳ್ಬಿಟ್ಟು ಇವ್ರೇನಪ್ಪ ಅಂತಂದು ಹೇಳಿದ್ರೆ, ಸೊ 3ನೇ ಬಾರಿಗೆ 3rd ಟರ್ಮ್ಗೆ ಏನಪ್ಪ ಅಂತಂದು ಹೇಳಿದ್ರೆ ಈಜಿಪ್ಟ್ನ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿದ್ದಾರೆ. ಆಮೇಲೆ ಅದ್ರ ಜೊತೆ ಹಂಗೆ ನೆನ್ಪಿಟ್ಕೊಳ್ರಿ, ಪಾಕಿಸ್ತಾನದವ್ರು ಏನು ಮಾಡಿದಾರಪ್ಪ ಅಂತಂದು ಹೇಳಿದ್ರೆ, ಸೊ ಒಂದು ಮಿಸೈಲ್ ಟೆಸ್ಟ್ ಮಾಡಿದಾರೆ, ಮಲ್ಟಿ ಲಾಂಚ್ ರಾಕೆಟ್ ಸಿಸ್ಟಮ್ ಅಂತಂದು ಹೇಳ್ಬಿಟ್ಟು. ಅದ್ರ ಹೆಸರು ಏನಪ್ಪ ಅಂತಂದು ಹೇಳಿದ್ರೆ ಪತಾಹ 2. ಸೊ ಇವನು ಪತಾಹ 2 ಅಂತಂದು ಹೇಳ್ಬಿಟ್ಟು ಅಲ್ಲಿ ನೆನ್ಪಿಟ್ಕೊಡ್ರಿ. ಪಾಕಿಸ್ತಾನ ಮಲ್ಟಿ ಲಾಂಚ್ ರಾಕೆಟ್ ಸಿಸ್ಟಮನ್ನು ಮಿಲಿಟ್ರಿ ಒಳಗಡೆ ಟೆಸ್ಟ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ನ್ಯೂಸಲ್ಲಿ ಇರೋದು ಯಾವುದಪ್ಪ ಅಂತಂದು ಹೇಳಿದ್ರೆ ಬ್ರಿಕ್ಸ್. ನಿಮ್ಗೆಲ್ರಿಗೂ ಗೊತ್ತೈತೆ, ತುಂಬ ಇಂಪಾರ್ಟೆಂಟ್ ಆಗಿರೋದು ಒಂದು ಆರ್ಗನೈಸೇಷನು ಬ್ರಿಕ್ಸ್ ಅಂತಂದು ಹೇಳ್ಬಿಟ್ಟು. ಸೊ ಯಾವ್ಯಾವ ದೇಶಗಳಿರ್ತಾವೆ ಬ್ರಿಕ್ಸ್ ಒಳಗಡೆ? ಬ್ರೆಜಿಲ್ಲು, ರಷ್ಯಾ, ಆಮೇಲೆ ನೆಕ್ಸ್ಟು ಇಂಡಿಯಾ, ಆಮೇಲೆ ಚೀನಾ, ಸೌತ್ ಆಫ್ರಿಕಾ ಮೋಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಇವನ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ಇದ್ದಾವೆ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಅದಾದ ನಂತರ ಚೀನಾ, ಆಮೇಲೆ ಸೌತ್ ಆಫ್ರಿಕಾ. ಸೊ ಇದೊಂದು ಎಲ್ಲರೂ ಸೇರಿಬಿಟ್ಟು ಒಂದು ಆರ್ಗನೈಸೇಷನ್ ಬ್ರಿಕ್ಸ್ ಅಂತಂದು ಹೇಳ್ತೀವಿ. ಸೊ ಇವ್ರೇನು ಮಾಡಿದ್ರಪ್ಪ ಅಂತಂದು ಹೇಳಿದ್ರೆ ಒಂದು ದೇಶಕ್ಕೆ ಇನ್ವಿಟೇಷನ್ ಕಳಿಸಿದ್ರು, ಅರ್ಜೆಂಟೀನಾಕ್ಕೆ. ಯಾವ ದೇಶಕ್ಕೆ? ಅರ್ಜೆಂಟೀನಾಕ್ಕೇನಪ್ಪ ಅಂತಂದು ಹೇಳಿದ್ರೆ ಒಂದು ಇನ್ವಿಟೇಷನ್ ಕಳಿಸಿದ್ರು. ಬಟ್ ಆದರೆ ಇವ್ರು ಏನು ಮಾಡಿದಾರೆ ಅಂತಂದು ಹೇಳಿದ್ರೆ ಅರ್ಜೆಂಟೀನಾದ ಅಧ್ಯಕ್ಷ ಜಾವೇರ್ ಮಿಲಿ ಅಂತಂದು ಹೇಳ್ಬಿಟ್ಟು ಇವ್ರು ಏನು ಮಾಡಿದಾರೆ ಅದನ್ನು ತಿರಸ್ಕರಿಸಿದಾರೆ. ನಾನು ಬಂದು ಅಟೆಂಡ್ ಆಗಂಗಿಲ್ಲ ಅಂತಂದು ಹೇಳ್ಬಿಟ್ಟು ಜಸ್ಟ್ ಅದೊಂದು ನ್ಯೂಸ್ದಾಗೈತೆ, ನೆನ್ಪಿಟ್ಕೊಟ್ರಿ. ನೆಕ್ಸ್ಟ್ ನೋಡ್ರಿ, ಇಂಡಿಯನ್ ರೈಲ್ವೆದವರು, ಸೊ ಭಾರತ ರೈಲ್ವೆ ಅಂತಂದು ಹೇಳ್ತೀವಲ್ಲ, ಇಂಡಿಯನ್ ರೈಲ್ವೆದವ್ರು ಏನು ಮಾಡಿದಾರಪ್ಪ ಅಂತಂದು ಹೇಳಿದ್ರೆ ಒಂದು ಆ್ಯಪ್ ಅಂತಲೇ ಹೇಳ್ಬೋದು, ಅಥವಾ ಒಂದೇನಪ್ಪ ಅಂತಂದು ಹೇಳಿದ್ರೆ ಒಂದು ಟ್ರ್ಯಾಕಿಂಗ್ AI ಬೇಸ್ಡ್ ಏನಪ್ಪ ಅಂತಂದು ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದು ಹೇಳ್ತೀವಿ, ಟ್ರ್ಯಾಕಿಂಗ್ ಮಾಡೋದು. ಅದು ಏನಪ್ಪ ಅಂತಂದು ಹೇಳಿದ್ರೆ ಒಂದು ಸಿಸ್ಟಮನ್ನು ಜಾರಿಗೆ ತೊಗೊಂಬಂದಿದ್ದಾರೆ, ಗಜರಾಜ್ ಸಿಸ್ಟಮ್ ಅಂತಂದು ಹೇಳ್ಬಿಟ್ಟು. ಗಜರಾಜ ಸಿಸ್ಟಮ್ ಇದೇನು ಮಾಡತ್ತಪ್ಪ ಅಂತಂದು ಹೇಳಿದ್ರೆ, ಇವಾಗ ನೋಡಿರ್ಬೋದು ರೈಲ್ವೆ ಟ್ರ್ಯಾಕ್ಸ್ಗಳಿರ್ತಾವೆ, ರೈಲ್ವೆ ಟ್ರ್ಯಾಕ್ಸಲ್ಲಿ ಟ್ರೈನ್ಗಳು ಬರ್ತಿರ್ತಾವೆ. ಬಟ್ ಅದರ ಆನೆಗಳು, ಗಜರಾಜ ಅಂತಂದು ಹೇಳಿದ್ರೆ ಆನೆಗಳು ಬಂದು ಡಿಕ್ಕಿ ಹೊಡೆದ್ಬಿಟ್ಟು ಅದ್ರದ್ದು ನಾಶ ಆಗ್ತಿರ್ತಾವೆ, ಆಮೇಲೆ ಸಾಯ್ತಿರ್ತಾವೆ. ಸೊ ಅವುಗಳನ್ನೆಲ್ಲ ಇದು ಮಾಡೋಕ್ಕೆ, ಸೊ ರೈಲ್ವೆ ಟ್ರ್ಯಾಕ್ ಹತ್ರ ಎಲ್ಲಾದರೂ ಆನೆಗಳಿತ್ತು ಅಂತಂದು ಹೇಳಿದ್ರೆ ರೈಲ್ವೆ ಸ್ಲೋ ಆಗಿ ಹೋಗೋದು, ಆಮೇಲೆ ಲೋಕೋ ಪೈಲಟ್ಗೆ ಗೊತ್ತಾಗೋದು. ಈ ಥರ ಏನಂತಂದು ಹೇಳಿದ್ರೆ ಒಂದು ಸಿಸ್ಟಮನ್ನು, ಗಜರಾಜ್ ಸಿಸ್ಟಮನ್ನು ಇಂಡಿಯನ್ ರೈಲ್ವೆದವ್ರು ತೊಗೊಂಬಂದಿದ್ದಾರೆ. ಅದಕ್ಕೋಸ್ಕರ ಸೊ ಆನೆಗಳ ಸಂರಕ್ಷಣೆಗೋಸ್ಕರ ತೊಗೊಂಡು ಬಂದಿದ್ದಾರೆ ಗಜರಾಜ್ ಸಿಸ್ಟಮ್ ಅಂತಂದು ಹೇಳ್ಬಿಟ್ಟು. ಆಮೇಲೆ ನೆಕ್ಸ್ಟ್ ನೋಡ್ರಿ, ನರೇಂದ್ರ ಮೋದಿ ಅವ್ರು ಏನು ಮಾಡಿದಾರಪ್ಪ ಅಂತಂದು ಹೇಳಿದ್ರೆ ಇನ್ನೊಂದು ಟ್ರೈನನ್ನು ಏನು ಮಾಡಿದಾರೆ ಅಂತಂದು ಹೇಳಿದ್ರೆ ಉದ್ಘಾಟನೆ ಮಾಡಿದ್ದಾರೆ. ಅದು ಯಾವುದಪ್ಪ ಅಂತಂದು ಹೇಳಿದ್ರೆ ಕಾಶಿ ತಮಿಳ್ ಸಂಗಮಂ ಎಕ್ಸ್ಪ್ರೆಸ್ ಅಂತಂದು ಹೇಳ್ಬಿಟ್ಟು, ಕಾಶಿ ತಮಿಳ್ ಸಂಗಮಂ ಎಕ್ಸ್ಪ್ರೆಸ್ ಅಂತಂದು ಹೇಳ್ಬಿಟ್ಟು ಒಂದು ಟ್ರೈನನ್ನು ಏನಪ್ಪ ಅಂತಂದು ಹೇಳಿದ್ರೆ ಸೊ ಉದ್ಘಾಟನೆ ಮಾಡಿದ್ರೆ ಅದನ್ನು ನೋಡ್ಕೊಡ್ರಿ. ಸೊ ಟೋಟಲ್ 400 ಎಷ್ಟು ಕಿಲೋಮೀಟರ್ಸ್ ಆಗುತ್ತೆ, ಏನಾಗುತ್ತೆ, ಜಸ್ಟ್ ಇದನ್ನ ಹೆಸರು ನೆನ್ಪಿಟ್ಕೊಡ್ರಿ ಸಾಕು. ಆಮೇಲೆ ಇನ್ನೊಂದು ನ್ಯೂಸ್ ಐತೆ ನೋಡ್ರಿ, ಈ ಮಂತಲ್ಲಿ ಅಂದರೆ ಡಿಸೆಂಬರ್ ಮಂತಲ್ಲಿ ರಾಷ್ಟ್ರಪತಿಯವರು ದ್ರೌಪದಿ ಮುರ್ಮು ಅವ್ರು ಏನು ಮಾಡಿದಾರಪ್ಪ ಅಂತಂದು ಹೇಳಿದ್ರೆ ಕೆಲವು ಜನರಿಗೆ ಕ್ಷಮಾಪಣೆ ಕೊಟ್ಟಿದ್ದಾರೆ. ಕ್ಷಮಾಪಣಾ ಅಂತಂದು ಹೇಳ್ಬಿಟ್ಟು ಫಾರ್ಡನ್ ಮಾಡ್ತಾರಲ್ಲ,
ಸೊ ಕ್ಷಮಾದಾನ ನೀಡೋದು, ಅದು ಯಾವ ಆರ್ಟಿಕಲ್ ಮುಖಾಂತರ ನೀಡಿದ್ದಾರೆ ಅಂತ. ಯಾಕಂದ್ರೆ 3 ಜನ ಕೊಟ್ಟಿದ್ದಾರೆ, ಅವ್ರ ಹೆಸರುಗಳೆಲ್ಲ ಬೇಡ, ಅವ್ರೇನು ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ಆದರೆ ಯಾವ ಆರ್ಟಿಕಲ್ ಮುಖಾಂತರ ಕೊಟ್ಟಿದ್ದಾರೆ ಅಂತಂದು ಹೇಳ್ಬಿಟ್ಟು ನೀವೇನಂತಂದು ಹೇಳಿದ್ರೆ ನೋಡಿ ನನಗೆ ಮೆಸೇಜ್. ಆಮೇಲೆ ತುಂಬ ಇಂಪಾರ್ಟೆಂಟು ಚಂಡೀಗಢ ಒಳಗಡೆ ಏನು ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ಅಮಿತ್ ಶಾ ಅವರು ಚಂಡೀಗಢ ಅಂತಂದು ಹೇಳ್ತೀವಿ. ಚಂಡೀಗಢ ಒಳಗಡೆ ಅಮಿತ್ ಶಾ ಅವ್ರು ಏನು ಮಾಡಿದಾರಪ್ಪ ಅಂತಂದು ಹೇಳಿದ್ರೆ 368 ಕೋಟಿ ರೂಪಾಯಿ ಏನಪ್ಪ ಅಂತಂದು ಹೇಳಿದ್ರೆ ಮಂಜೂರು ಮಾಡಿದಾರೆ. ಎದಕ್ಕೋಸ್ಕರ ಇದು ನೆನ್ಪಿಟ್ಕೋಕೆ ಹೋಗ್ಬೇಡ್ರಿ, ಮುಂದೆ ಹೇಳೋದು ನೆನ್ಪಿಟ್ಕೊಡ್ರಿ. ಏನಕ್ಕೆ ಅಮಿತ್ ಶಾ ಅವ್ರು ಬಿಡುಗಡೆ ಮಾಡಿದಾರೆ, ಸೊ ಎದಕ್ಕೆ ಮಾಡಿದಾರಪ್ಪ ಅಂತಂದು ಹೇಳಿದ್ರೆ ಪೊಲೀಸರಿಗೆ ಏನಪ್ಪ ಅಂತಂದು ಹೇಳಿದ್ರೆ ಕಾರ್ಗಳನ್ನು ಹೊಸದಾಗಿ ಕೊಡಿಸ್ಕೊಟ್ಟಿದ್ದಾರೆ. ಆ ವೆಹಿಕಲ್ಸ್ ನೇಮ್ ಏನಪ್ಪ ಅಂತಂದು ಹೇಳಿದ್ರೆ ಈಗಲ್. ಆ ವೆಹಿಕಲ್ಗಳ ಹೆಸರೇನಪ್ಪ ಅಂತಂದು ಹೇಳಿದ್ರೆ ಈಗಲ್ ಅಂತಂದು ಹೇಳ್ಬಿಟ್ಟು, ಕನ್ನಡದಾಗ ಈಗಲ್ ಅಂತಂದು ಹೇಳಿದ್ರೆ ಗರುಡ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೊಂದೇನಪ್ಪ, ನಾನು ಆಗಲೇ COP 29 ಅಂತ ಹೇಳಿದ್ನಲ್ಲ, ಇವಾಗ ಡಿಸೆಂಬರ್ ಒಳಗಡೆ COP 28 ಸಮ್ಮೇಳನ ನಡೆದೈತೆ. ಅದು ಎಲ್ಲಿ ನಡೆದೈತಿ ಅಂತ ನಾನು ಹೇಳಕ್ಕೆ ಹೋಗಂಗಿಲ್ಲ. COP 28 ಸಮ್ಮೇಳನ ನಡೆದೈತಿ. ಅದ್ರ ಪ್ರಕಾರ ಏನಪ್ಪ ಅಂತಂದು ಹೇಳಿದ್ರೆ ಬಿಹಾರ್ ಗೌರ್ಮೆಂಟ್ದವರು ಏನು ಮಾಡಿದ್ದಾರೆ ಅಂದರೆ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆ ಅಭಿಯಾನದ ಹೆಸರೇನಪ್ಪ ಅಂತಂದು ಹೇಳಿದ್ರೆ ಜಲ್ ಜೀವನ್, ನೀರು ಸಂರಕ್ಷಣೆಗೋಸ್ಕರ ಜಲ್ ಜೀವನ್ ಹರಿಯಾಲಿ ಅಭಿಯಾನ ಅಂತಂದು ಹೇಳ್ಬಿಟ್ಟು, ಜಲ್ ಜೀವನ್ ಹರಿಯಾಲಿ ಅಭಿಯಾನ ಅಂತಂದು ಹೇಳ್ಬಿಟ್ಟು ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದು ಮನೆಗೆ ನೀರು ಒದಗಿಸೋದಾಗಿರ್ಬೋದು, ಜಲ ಸಂರಕ್ಷಣೆ ಆಗಿರ್ಬೋದು, COP 28 ಪ್ರಕಾರ. ಸೊ ಇದು ಡಿಸೆಂಬರ್ ಮಂತಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಇದು ಸಮ್ಮೇಳನ ನಡೆದೈತೆ. ಎಲ್ಲಿ ನಡೆದೈತೆ ಅಂತಂದು ಹೇಳಿ ನೀವು ನೋಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಒಂದು GI ಟ್ಯಾಗ್ ಸಿಕ್ಕೈತೆ. ನಡುವೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ನೆಟ್ವರ್ಕ್ ಪ್ರಾಬ್ಲಮ್ಮು. ಸೊ ಮೇಘಾಲಯ ರಾಜ್ಯದಕ್ಕೆ ಏನಪ್ಪ ಅಂತಂದು ಹೇಳಿದ್ರೆ ಒಂದು GI ಟ್ಯಾಗ್ ಸಿಕ್ಕೈತೆ. ಅದು ಯಾವುದಪ್ಪ ಅಂತಂದು ಹೇಳಿದ್ರೆ ಲ್ಯಾಕ್ಡೋಂಗ್ ಅಂತಂದು ಹೇಳ್ಬಿಟ್ಟು, ಅದ್ರ ಹೆಸ್ರೆ ಲ್ಯಾಕ್ಡೋಂಗ್ ಅರಿಶಿನ ಅಂತಂದು ಹೇಳ್ಬಿಟ್ಟು, ಟರ್ಮೂರಿಕ್ ಅಂತಂದು ಹೇಳ್ತೀವಿ ಇಂಗ್ಲೀಷ್ನಾಗ, ಲ್ಯಾಕ್ಡೋಂಗ್ ಅರಿಶಿನ ಅಂತಂದು ಹೇಳ್ಬಿಟ್ಟು. ಇದಕ್ಕೇನಪ್ಪ ಅಂತಂದು ಹೇಳಿದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಸಿಕ್ಕೈತೆ. ಅಂದ್ರೆ ಸೊ ಅದು ತುಂಬ ಇಂಪಾರ್ಟೆಂಟ್ ಅಂತಂದು ಹೇಳ್ಬಿಟ್ಟು ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ ಸಿಕ್ಕೈತಿ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಯಾವುದಾದ್ರೂ ಒಂದು ನೀವು ಡಿಸ್ಟ್ರಿಕ್ಟ್ ತೊಗೊಳ್ರಿ, ಆ ಡಿಸ್ಟ್ರಿಕ್ಟ್ ಒಳಗಡೆ ಏನಪ್ಪ ಅಂತಂದ್ರೆ GI ಟ್ಯಾಗ್ ಕೊಟ್ಟಿರೋದು ತುಂಬ ಇಂಪಾರ್ಟೆಂಟ್. ಇವಾಗ ಆಟಿಕೆ ಗೊಂಬೆಗಳು ಬರ್ತಾವೆ, ಚನ್ನಪಟ್ಟಣದ ಆಟಿಕೆ ಗೊಂಬೆಗಳೆಲ್ಲ ಅದಕ್ಕೆ GI ಟ್ಯಾಗ್ ಸಿಗುತ್ತೆ. ಆ ಥರ ಏನಪ್ಪ ಅಂತ ಒಂದು ಜಿಲ್ಲೆಗೆ ಒಂದು ತುಂಬ ಇಂಪಾರ್ಟೆಂಟ್ ಇರ್ತಾವೆ. ಆಮೇಲೆ ಒಂದೊಂದು ಜಿಲ್ಲೆಗೆ ಇವಾಗ ನೋಡ್ರಿ ಕೊಲ್ಲಾಪುರ ಚಪ್ಪಲಿ ಬರುತ್ತೆ, ಸೊ ಅದಕ್ಕೂ ಕೂಡ ಸಿಕ್ಕೈತೆ. ಸೊ ಒಂದು ಸ್ವಲ್ಪ GI ಟ್ಯಾಗ್ಗಳೇನಪ್ಪ ಯಾವಾಗ ಸಿಕ್ಕೈತೆ ನೋಡ್ರಿ. ಬಟ್ ಅದ್ರ ಡಿಸೆಂಬರಲ್ಲಿ ಲ್ಯಾಕ್ಡೋಂಗ್ ಅರಿಶಿನಕ್ಕೆ ಏನಂತಂದು ಹೇಳಿದ್ರೆ GI ಟ್ಯಾಗ್ ಸಿಕ್ಕೈತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ರೀಸೆಂಟಾಗಿ ಏನಾಗೈತಪ್ಪ ಅಂತಂದು ಹೇಳಿದ್ರೆ ಗೀತ ಮಹೋತ್ಸವ, ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಗೀತ ಮಹೋತ್ಸವ ಅಂತಂದು ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ನಡೆದೈತೆ. ಅಂತಾರಾಷ್ಟ್ರೀಯ ಗೀತ ಮಹೋತ್ಸವ ತುಂಬ ಇಂಪಾರ್ಟೆಂಟ್. ಇದು ಅಂತಾರಾಷ್ಟ್ರೀಯ ಗೀತ ಮಹೋತ್ಸವ ಅಂತಂದು ಹೇಳಿ ಇದು ಎಲ್ಲಿ ನಡೆದೈತಪ್ಪ ಅಂತಂದು ಹೇಳಿದ್ರೆ ಕುರುಕ್ಷೇತ್ರದೊಳಗಡೆ. ಎಲ್ಲಿ ನಡೆದೈತಿ? ಕುರುಕ್ಷೇತ್ರದೊಳಗೆ ನಡೆದೈತೆ 2023 ಒಂದು ಪಾಯಿಂಟ್ನ ನೆನ್ಪಿಟ್ಟು. ಆಮೇಲೆ ಅದೇ ರೀತಿ ಏನಪ್ಪ ಅಂತಂದು ಹೇಳಿದ್ರೆ ರಾಜಸ್ಥಾನದೊಳಗಡೆ ಏನಪ್ಪ ಅಂತಂದು ಹೇಳಿದ್ರೆ ಸೊ ಅಲ್ಲಿ ವಿಧಾನಸಭಾ ಇರುತ್ತಲ್ಲ, ವಿಧಾನಸಭಾ ಸ್ಪೀಕರ್, ಅದು ರಾಜಸ್ಥಾನದೊಳಗಡೆ ವಿಧಾನಸಭಾ ಸ್ಪೀಕರ್ ಏನಪ್ಪ ಅಂತಂದು ಹೇಳಿದ್ರೆ ಯಾರಪ್ಪ? ವಾಸುದೇವ್ ದೇವನಾನಿ ಅಂತಂದು ಹೇಳ್ಬಿಟ್ಟು, ಅಥವಾ ದೇವನಾನಿ ಅಂತಂದು ಹೇಳ್ಬಿಟ್ಟು, ವಾಸುದೇವ್ ದೇವನಾನಿ ಅಂತಂದು ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಏನಪ್ಪ ಅಂತಂದು ಹೇಳಿದ್ರೆ ಸ್ಪೀಕರ್ ಆಗಿ 5ನೇ ಸಾರಿ ಆಯ್ಕೆಯಾಗಿದ್ದಾರೆ. ಕಂಟಿನ್ಯೂಸ್ ಆಗಿ ಗೆದ್ಕೊಂಡು ಹೋಗ್ಯಾರ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ 5 ಸಾರಿ ಏನಪ್ಪ ಅಂತಂದು ಹೇಳಿದ್ರೆ ರಾಜಸ್ಥಾನ ವಿಧಾನಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ. ಇದು ಒಂದೇನಪ್ಪ ಅಂತಂದು ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ಆಗಿರೋದು. ಆಮೇಲೆ ಉತ್ತರ ಪ್ರದೇಶದ್ದು ಲಕ್ನೋ, ಉತ್ತರ ಪ್ರದೇಶದ ರಾಜಧಾನಿಯಾದ ಲಕ್ನೋ ಏನಪ್ಪ ಅಂತಂದು ಹೇಳಿದ್ರೆ ಫಸ್ಟ್ AI ನಗರ, AI ಸಿಟಿ ಅಂತಂದು ಹೇಳ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಹೊಂದಿರುವಂತಹ ಒಂದು ನಗರ, AI ನಗರ ಯಾವುದಪ್ಪ ಅಂತಂದು ಹೇಳಿದ್ರೆ ಲಕ್ನೋ ಸಿಟಿ ಅಂತಂದು ಹೇಳ್ತೀವಿ. ಆಮೇಲೆ ರೀಸೆಂಟಾಗಿ ನಮ್ಮ ಕರ್ನಾಟಕದಲ್ಲಿ ನೋಡಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ KSRTC ಅವ್ರು ಏನು ಮಾಡಿದಾರಪ್ಪ ಅಂತ ತುಂಬ ಇಂಪಾರ್ಟೆಂಟ್ ಒಂದು ಮೈಲ್ ಸ್ಟೋನನ್ನು ಮಾಡಿದ್ದಾರೆ. ಸೊ ಅದರೊಳಗೂ ಏನಪ್ಪ ಅಂತಂದು ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಯಾರಿದ್ದಾರೆ ಇವಾಗ? ನಮ್ಮ ಕರ್ನಾಟಕದ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಯಾರಪ್ಪ ಅಂತಂದು ಹೇಳಿದ್ರೆ ರಾಮಲಿಂಗಾರೆಡ್ಡಿ. ಯಾರಪ್ಪ ಅಂತಂದು ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವ್ರು ಏನು ಮಾಡಿದಾರಪ್ಪ, ಒಂದು ಇನಿಷಿಯೇಟಿವ್ನ ಮಾಡಿದಾರೆ. ಅದ್ರ ಹೆಸರು ಏನಪ್ಪ ಅಂತಂದು ಹೇಳಿದ್ರೆ ನಮ್ಮ ಕಾರ್ಗೋ ಅಂತಂದು ಹೇಳ್ಬಿಟ್ಟು, ನಮ್ಮ ಕಾರ್ಗೋ ಅಂತಂದು ಹೇಳಿದ್ರೆ ಇವಾಗ ಪಾರ್ಸಲ್ಸ್ ಇರ್ತಾವಲ್ಲ, ದೊಡ್ಡ ಸಣ್ಣ ಪಾರ್ಸಲ್ಸ್ ಅಲ್ಲ, ದೊಡ್ಡ ಪಾರ್ಸಲ್ಸ್ಗಳನ್ನು ಹೊತ್ಕೊಂಡು ಹೋಗೋದೇನಪ್ಪ ಅಂದ್ರೆ ಕಾರ್ಗೋ ಅಂತಂದು ಹೇಳ್ತೀವಿ. ಸೊ ನಮ್ಮ ಕಾರ್ಗೋ ಅಂತಂದು ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ, ಒಂದು
ಒಂದು ಸಿಸ್ಟಮನ್ನು ಜಾರಿಗೆ ತೊಗೊಂಡು ಬಂದಿದ್ದಾರೆ ನಮ್ಮ ಕಾರ್ಗೋ ಅಂತಂದೇಳಿ. ಇದರಲ್ಲಿ ಏನಪ್ಪ ಅಂತಂದು ಹೇಳಿ 20 ಕಾರ್ಗೋ ಟ್ರಕ್ಸ್ ಅಂತಂದು ಹೇಳ್ತೀವಲ್ಲ, ಸೊ 20 ಕಾರ್ಗೋ ಟ್ರಕ್ಸ್ಗಳನ್ನು ಏನು ಮಾಡಿದ್ದಾರೆ ಅಂದರೆ KSRTC ಡಿಪಾರ್ಟ್ಮೆಂಟಿಂದ ಬಿಡುಗಡೆ ಮಾಡಿದ್ದಾರೆ ಕಾರ್ಗೋವನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ. ಸೊ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ. ಸೊ ಇದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಹೇಳೋಕ್ಕಾಗಲ್ಲ, ಕೇಳ್ಬೋದು. ಆಮೇಲೆ ಇನ್ನೊಂದು ನೋಡ್ರಿ, ರೀಸೆಂಟಾಗಿ ಒಂದು ದುರ್ಘಟನೆ ನಡೆದೈತೆ. ಎಲ್ಲಪ್ಪ ಅಂತಂದು ಹೇಳಿದ್ರೆ ಚೆನ್ನೈ ಒಳಗಡೆ ಒಂದು ಅಂದರೆ ಕೆಡದಾಗಿರೋ ದುರ್ಘಟನೆ ನಡೆದೈತೆ. ಒಂದು ಫರ್ಟಿಲೈಸರ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ, ಅಂದರೆ ರಸಗೊಬ್ಬರಗಳ ತಯಾರಿಕೆ ಕಾರ್ಖಾನೆ ಅಥವಾ ಕಾರ್ಖಾನೆ ಅಂತ ಅಂದ್ಕೊಳ್ರಿ, ರಾಸಾಯನಿಕಗಳನ್ನು ಅಥವಾ ರಸಗೊಬ್ಬರಗಳನ್ನು ತಯಾರಿಸುವಂತಹ ಒಂದು ಕಾರ್ಖಾನೆಯಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಅಮೋನಿಯಾ ಗ್ಯಾಸ್ ಬಿಡುಗಡೆ ಆಗೈತೆ. ಯಾವ ಗ್ಯಾಸು? ಅಮೋನಿಯಾ ಗ್ಯಾಸ್ ಬಿಡುಗಡೆ ಆಗೈತೆ, ಲೀಕ್ ಆಗೈತೆ. ಸೊ ಇದೊಂದು ದುರಂತ ಆಗೈತೆ. ಎಲ್ಲಪ್ಪ ಅಂತಂದು ಹೇಳಿದ್ರೆ ಚೆನ್ನೈನ ಎನ್ನೋರ್ ಒಳಗಡೆ, ಎನ್ನೋರ್ ಅನ್ನೋ ಒಂದು ಏರಿಯಾ ಒಳಗಡೆ ಏನಪ್ಪ ಅಂತಂದು ಹೇಳಿದ್ರೆ ಅಮೋನಿಯಾ ಗ್ಯಾಸ್ ಲೀಕ್ ಆಗೈತೆ. ನೆಕ್ಸ್ಟ್ ನೋಡ್ರಿ, ಗುಜರಾತ್ ಒಳಗಡೆ ಏನಪ್ಪ ಅಂತಂದು ಹೇಳಿದ್ರೆ ಮಜಗಾಂವ್ ಡಾಕ್ ಲಿಮಿಟೆಡ್ ಒಳಗಡೆ ಏನಪ್ಪ ಅಂತಂದು ಹೇಳಿದ್ರೆ ಫಸ್ಟ್ ಸಬ್ಮರೀನ್ ಟೂರಿಸಮ್. ಈಗೆಲ್ಲ ಸಬ್ಮರೈನ್ಸ್ ಎಲ್ಲಿ ಇರ್ತಾವ ಅಂತಂದು ಹೇಳಿದ್ರೆ ನೀರೊಳಗಡೆ ಇರ್ತಾವ. ಇವೆಲ್ಲ ಏನಪ್ಪ ಅಂತಂದು ಹೇಳಿದ್ರೆ ಮಿಲಿಟ್ರಿಗೆ ಸಂಬಂಧಪಟ್ಟಿದ್ದು ಸಬ್ಮರೈನ್ಸ್, ನಿಮ್ಗೆಲ್ಲರಿಗೂ ಗೊತ್ತೈತೆ. ಸೊ ಅದರಲ್ಲಿ ಒಂದೊಂದು ಏನಪ್ಪ ಅಂತಂದು ಹೇಳಿ ಸಬ್ಮರೈನ್ ಟೂರಿಸಮನ್ನು ಸ್ಟಾರ್ಟ್ ಮಾಡಿದ್ದಾರೆ ಗುಜರಾತ್ ಒಳಗಡೆ, ಮಜಗಾಂವ್ ಡಾಕ್ ಲಿಮಿಟೆಡ್ ಒಳಗಡೆ. ತುಂಬ ಇಂಪಾರ್ಟೆಂಟು ಇದೊಂದು ಪಾಯಿಂಟ್. ಆಮೇಲೆ ತುಂಬ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳು ಬರ್ತಾವೆ, ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್ ಯಾವುದಪ್ಪ ಅಂತಂದು ಹೇಳಿದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತಂದು ಬರುತ್ತೆ. ನಿಮ್ಗೆಲ್ರಿಗೂ ಗೊತ್ತೈತಿ, ಮನೆಗಳನ್ನು ಕಟ್ಟಿಸ್ಕೊಡುವಂತಹ ಒಂದು ಯೋಜನೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತಂದು ಹೇಳಿಬಿಟ್ಟು. ಇದ್ರ ಬಗ್ಗೆ ಏನಪ್ಪ ಅಂತಂದು ಹೇಳಿದ್ರೆ ಒಂದು ನೀವು ಒಂದೊಂದು ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೋಬೇಕು. ಇದರಲ್ಲಿ ಏನೇನು ಬರ್ತಾವೆ, ಯಾವಾಗ ಸ್ಟಾರ್ಟ್ ಆಯಿತು, ಏನಾಯಿತು ಅಂತಂದೇಳಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಬರುತ್ತೆ ಜಲಜೀವನ್ ಮಿಷನ್ ಅಂತಂದು ಹೇಳ್ಬಿಟ್ಟು. ಜಲಜೀವನ್ ಮಿಷನ್ ಇದ್ರ ಬಗ್ಗೆ ಏನಂತಂದು ಹೇಳಿದ್ರೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಖೇಲೋ ಪ್ಯಾರಾ ಗೇಮ್ಸ್ ಅಂತಂದು ಬರ್ತಾವೆ. ಖೇಲೋ ಪ್ಯಾರಾ ಗೇಮ್ಸ್ ಏನಪ್ಪ ಅಂತಂದು ಹೇಳಿದ್ರೆ ಅಂಗವಿಕಲರಿಗೆ ಸ್ಟಾರ್ಟ್ ಆಗ್ತಾವೆ. 2023 ಖೇಲೋ ಪ್ಯಾರಾ ಗೇಮ್ಸ್ ಎಲ್ಲಿ ನಡೆದವಪ್ಪ ಅಂತಂದು ಹೇಳಿದ್ರೆ ದೆಹಲಿ ಒಳಗಡೆ ನಡೆದಿದ್ದಾವ. ಸೊ ಇದರಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಹರಿಯಾಣದವ್ರು ಏನಪ್ಪ ಅಂತಂದು ಹೇಳಿದ್ರೆ ಅತಿ ಹೆಚ್ಚು ಮೆಡಲ್ಸ್ಗಳನ್ನ ಗೆದ್ದಿದ್ದಾರೆ. ಸೆಕೆಂಡ್ ಯಾರಪ್ಪ ಅಂತಂದು ಹೇಳಿದ್ರೆ ಉತ್ತರ ಪ್ರದೇಶ, ಥರ್ಡ್ ಯಾರಪ್ಪ ಅಂತಂದು ಹೇಳಿದ್ರೆ ತಮಿಳುನಾಡು. ಸೊ ಹರಿಯಾಣ ರಾಜ್ಯದವರು ಅತಿ ಹೆಚ್ಚು ಮೆಡಲ್ಸ್ಗಳನ್ನ ಗೆದ್ದಿದ್ದಾರೆ ಖೇಲೋ ಪ್ಯಾರಾ ಗೇಮ್ಸ್ ಒಳಗಡೆ 2023 ಡಿಸೆಂಬರಲ್ಲಿ ನಡೆದಿರೋದು ದೆಹಲಿ ಒಳಗಡೆ. ಆಮೇಲೆ ನಿಮ್ಗೆ ಎಲ್ರಿಗೂ ಗೊತ್ತೈತೆ IPL ಆಕ್ಷನ್ ಬಗ್ಗೆ. IPL ಆಕ್ಷನ್ ನಡೆದೈತೆ. ಅದರಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಅತಿ ಹೆಚ್ಚು ಮಿಚೆಲ್ ಸ್ಟಾರ್ಕ್ ಏನಪ್ಪ ಅಂತಂದು ಹೇಳಿದ್ರೆ ಅತಿ ಹೆಚ್ಚು ಬಿಡ್ ಆಗಿದ್ದಾರೆ. ಎಷ್ಟಪ್ಪ ಅಂತಂದು ಹೇಳಿದ್ರೆ 24.75 crore. ಸೊ ಇದೊಂದೇನಪ್ಪ ಅಂತಂದು ಹೇಳಿದ್ರೆ ರಿಮಾರ್ಕೇಬಲ್ ಹಿಸ್ಟ್ರಿ. ಅದನ್ನೊಂದೇನಪ್ಪ ಅಂದ್ರೆ ಪಾಯಿಂಟ್ನ ನೆನ್ಪಿಟ್ಟು. ಆಮೇಲೆ ನೆಕ್ಸ್ಟ್ ರೀಸೆಂಟ್ಲಿ ಒಂದು ಏನಪ್ಪ ಸ್ಯಾಡ್ ನ್ಯೂಸು, ರೆಸ್ಲಿಂಗ್ ಒಳಗಡೆ ಕುಸ್ತಿ ಅಂತಂದು ಹೇಳ್ತೀವಲ್ಲ, ರೆಸ್ಲಿಂಗ್ ಒಳಗಡೆ ಏನಪ್ಪ ಅಂತಂದು ಹೇಳಿದ್ರೆ ಒಬ್ಬರು ಏನಪ್ಪ ಸಾಕ್ಷಿ ಮಲಿಕ್ ಅಂತಂದೇಳಿ, ಇವ್ರ ಹೆಸರು ನಿಮ್ಗೆ ಎಲ್ಲರಿಗೂ ಗೊತ್ತೈತೆ. ರೆಸ್ಲಿಂಗ್ ಒಳಗಡೆ ಗೋಲ್ಡ್ ಮೆಡಲನ್ನು ಗೆದ್ದವರು. ಇವ್ರೇನು ಮಾಡಿದಾರಪ್ಪ ಅಂತಂದು ಹೇಳಿದ್ರೆ ರಾಜೀನಾಮೆ ಅಂದರೆ ರಿಸೈನ್ ಮಾಡಿದ್ದಾರೆ, ರಿಟೈರ್ಡ್ ಆಗಿದೆ, ಟೋಟಲ್ ರಿಟೈರ್ಮೆಂಟ್ ಡಿಕ್ಲೇರ್ ಮಾಡಿದ್ದಾರೆ. ಸೊ ನನಗೆ ಇನ್ಮೇಲೆ ಕುಸ್ತಿನ ಆಡಂಗಿಲ್ಲ ಅಂತಂದು ಹೇಳ್ಬಿಟ್ಟು ರಿಟೈರ್ಮೆಂಟ್ ಕೊಡಿ, ಅದೊಂದು ನೆನ್ಪಿಟ್ಕೊಟ್ರು. ನೆಕ್ಸ್ಟ್ ನಮ್ಗೆ ಕೇಳೋ ಕ್ವಶನ್ ಇನ್ನೊಂದು ಏನಪ್ಪ ಅಂತಂದು ಹೇಳಿದ್ರೆ ಖೇಲೋ ಇಂಡಿಯಾ ಗೇಮ್ಸ್ ಅಂತಂದು ಹೇಳ್ಬಿಟ್ಟು 2023 ಖೇಲೋ ಇಂಡಿಯಾ ಗೇಮ್ಸ್ ಎಲ್ಲಿ ನಡೀತಿದ್ದಾವಪ್ಪ ಅಂತಂದು ಹೇಳಿದ್ರೆ ತಮಿಳುನಾಡದೊಳಗಡೆ ನಡೀತಿದ್ದಾವ. ಸೊ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂತಂದು ಹೇಳ್ಬಿಟ್ಟು ತಮಿಳುನಾಡು ಒಳಗಡೆ ಎಲ್ಲದಪ್ಪ, ಚೆನ್ನೈ, ಮಧುರೈ ಮತ್ತು ತಿರುಚಿ, ಕೊಯಂಬತ್ತೂರು ಒಳಗಡೆ ಟೋಟಲ್ 4 ಸಿಟಿ ಒಳಗಡೆ ಖೇಲೋ ಇಂಡಿಯಾ ಗೇಮ್ಸ್ಗಳು ನಡೀತಿದ್ದಾವ. ಸೊ ನಾನು ನಿಮ್ಗೆ ಆಗಲೇ ಹೇಳಿದೆ, ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗ ದರ ಅಂತ ಬಂದಾಗ ಅತಿ ಹೆಚ್ಚು ಹೈಯೆಸ್ಟ್ 33.9% ಎಲ್ಲಪ್ಪ ಅಂತಂದು ಹೇಳಿದ್ರೆ ಹಿಮಾಚಲ ಪ್ರದೇಶದೊಳಗಡೆ ಐತೆ. ಸೆಕೆಂಡ್ ಯಾವುದಪ್ಪ ಅಂತಂದು ಹೇಳಿದ್ರೆ ರಾಜಸ್ಥಾನ್. ಸೊ ಅತಿ ಹೆಚ್ಚು ನಿರುದ್ಯೋಗ ದರ. ನೆಕ್ಸ್ಟ್ ಸೆಕೆಂಡ್ ಯಾವುದ್ರಲ್ಲಪ್ಪ ಅಂತಂದು ಹೇಳಿದ್ರೆ ರಾಜಸ್ಥಾನದೊಳಗಡೆ 30.2% ಏನಪ್ಪ ಅಂತಂದು ಹೇಳಿದ್ರೆ ನಿರುದ್ಯೋಗ ದರ ಐತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇಂಡೆಕ್ಸ್ ಬಂದೈತೆ ನೋಡ್ರಿ, ಕ್ವಾಲಿಟಿ ಲಿವಿಂಗ್ ಇಂಡೆಕ್ಸ್ ಅಂತಂದು ಹೇಳ್ಬಿಟ್ಟು. ಅಂದರೆ ಯಾವ ನಗರದಲ್ಲಿ ನಾವು ಜೀವನವನ್ನು ನಡೆಸ್ಬೋದು ಈಸಿಯಾಗಿ ಅಂತಂದು ಹೇಳ್ಬಿಟ್ಟು ಕ್ವಾಲಿಟಿ ಲಿವಿಂಗ್ ಇಂಡೆಕ್ಸ್ ಅಂತಂದು ಹೇಳ್ಬಿಟ್ಟು ಇದು ವರ್ಲ್ಡ್ ವೈಡ್ ನಡೆಯುತ್ತೆ. ಅದರಲ್ಲಿ ನಮ್ಮ ಭಾರತ ದೇಶದ ಕೆಲವು ನಗರಗಳು ಬಂದಿದ್ದಾವೆ. ಸೊ ಅದರಲ್ಲಿ ಬಂದಿದ್ದು ಯಾವುದಪ್ಪ ಅಂತಂದು ಹೇಳಿದ್ರೆ 154ನೇ ಪೊಸಿಷನ್ ಒಳಗಡೆ ಪುಣೆ ನಗರ ಬಂದೈತೆ. ಆಮೇಲೆ ನೆಕ್ಸ್ಟು 153ನೇ ಪೊಸಿಷನ್ದಾಗ ಏನಪ್ಪ ಅಂತಂದು ಹೇಳಿದ್ರೆ ಹೈದರಾಬಾದ್ ಬಂದೈತೆ. ಆಮೇಲೆ 156ನೇ ಪೊಸಿಷನ್ ಒಳಗೆ ಯಾವ್ದು ಬಂದೈತಪ್ಪ ಅಂತಂದು ಹೇಳಿದ್ರೆ ಬೆಂಗಳೂರು. ಸೊ ಇಷ್ಟು ನಗರಗಳೇನಪ್ಪ ಅಂತಂದು ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಬಂದಿದ್ದಾವೆ, ಅಂದರೆ ಕ್ವಾಲಿಟಿ ಲಿವಿಂಗ್ ಇಂಡೆಕ್ಸ್ ಒಳಗಡೆ.
ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಬರ್ತಾವ ಅಂತಂದು ಹೇಳಿದ್ರೆ ಇವಾಗ ನೋಡ್ರಿ ಯಾವ್ಯಾವ ದಿನಗಳು ಎಲ್ಲೆಲ್ಲಿ ಏನೇನು ಬರ್ತಾವ. ಸೊ ಡಿಸೆಂಬರ್ 1 ನಾವು ಏನಂತ ಆಚರಣೆ ಮಾಡ್ತೀವಿ ಅದನ್ನು ನೀವು ಹೇಳ್ರಿ ನೋಡೋಣ ಏನಂತ ಆಚರಣೆ ಮಾಡ್ತೀವಿ. ಆಮೇಲೆ ನೆಕ್ಸ್ಟು ತುಂಬ ಇಂಪಾರ್ಟೆಂಟು ಡಿಸೆಂಬರ್ 4 ನಾವು ಏನಂತ ಆಚರಣೆ ಮಾಡ್ತೀವಿ. ಸೊ ಇಂಡಿಯನ್ ನೇವಿ ಡೇ ಅಂತಂದು ಹೇಳಿ ಆಚರಣೆ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದು ಹೇಳಿದ್ರೆ ಅದೇ ದಿನ ಇಂಟರ್ನ್ಯಾಷನಲ್ ಚಿರತೆ ಅಂತಂದು ಹೇಳ್ತೀವಿ. ಇಂಟರ್ನ್ಯಾಷನಲ್ ಚಿರತೆ ದಿನ ಅಂತಂದು ಹೇಳ್ಬಿಟ್ಟು ಕೂಡ ಏನಂದರೆ ಡಿಸೆಂಬರ್ 4 ಆಚರಣೆ ಮಾಡ್ತೀವಿ. ಕೆಲವೊಂದು ತುಂಬ ಇಂಪಾರ್ಟೆಂಟ್ ಡೇಸ್ಗಳಾಗ್ತಾವೆ, ಅವುಗಳನ್ನ ನೋಡ್ಕೋಬೇಕು. ಆಮೇಲೆ ಡಿಸೆಂಬರ್ 10 ನಾವೇನಂತ ಕರಿತೀವಿ ಅಂದ್ರೆ ಮಾನವ ಹಕ್ಕುಗಳ ದಿನ ಅಂತ ಕರಿತೀವಿ. ಏನಂತ ಕರಿತೀವಿ? ಮಾನವ ಹಕ್ಕುಗಳ ದಿನ ಅಂತಂದು ಹೇಳಿ ಡಿಸೆಂಬರ್ 10 ಕರಿತೀವಿ. ಅದೇ ಥರ ಏನಂತಂತ ಹೇಳಿದ್ರೆ ಡಿಸೆಂಬರ್ 16 ಏನಂತ ಕರಿತೀವಿ ಅಂದರೆ ವಿಜಯ್ ದಿವಸ್ ಅಂತ ಕರಿತೀವಿ. ಆಮೇಲೆ ಡಿಸೆಂಬರ್ 26 ಏನಂತ ಕರಿತೀವಿ ಅಂದರೆ ವೀರ ಬಾಲ ದಿವಸ ಅಂತ ಕರಿತೀವಿ. ಇದ್ರ ಮೇಲೆ ನಿಮ್ಗೆ ಕ್ವಶನ್ ಬರ್ಬೋದು, ವೀರ ಬಾಲ ದಿವಸ ಅಂತಂದು ಹೇಳ್ಬಿಟ್ಟು ಡಿಸೆಂಬರ್ 26 ಏನಕ್ಕೆ ನಾವು ಆಚರಣೆ ಮಾಡ್ತೀವಿ ಅಂತಂದೇಳಿ. ಆಮೇಲೆ ನಿಮ್ಗೆ ಎಲ್ರಿಗೂ ಗೊತ್ತೈತಿ ಮ್ಯಾಥಮೆಟಿಕ್ಸ್ ಡೇ ಅಂತಂದು ಬರುತ್ತೆ ನೋಡ್ರಿ. ಮ್ಯಾಥಮೆಟಿಕ್ಸ್ ಡೇ ಅಂತಂದು ಹೇಳ್ಬಿಟ್ಟು ಯಾವತ್ತು ಆಚರಣೆ ಮಾಡ್ತೀವಿ ಅನ್ನೋದನ್ನು ನನಗೇನು ಮಾಡ್ರಿ ಅಂದರೆ ಮೆಸೇಜ್ ಹಾಕ್ರಿ. ಸೊ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ತುಂಬ ಇಂಪಾರ್ಟೆಂಟ್ ಪ್ರೈಸ್ ಬರುತ್ತೆ, ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅಂತಂದು ಹೇಳ್ಬಿಟ್ಟು. ಸೊ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅಂತಂದು ಹೇಳ್ಬಿಟ್ಟು 2023 ಯಾರಿಗೆ ಕೊಟ್ಟಿದ್ದಾರೆ ಅಂತಂದು ಹೇಳಿದ್ರೆ ಇಂದಿರಾ ಗಾಂಧಿ ಶಾಂತಿ ಪುರಸ್ಕಾರ ಅಂತಂದು ಹೇಳಿ ಬರುತ್ತೆ. ಸೊ ಯಾರ್ಯಾರಿಗಪ್ಪ ಅಂತಂದು ಹೇಳಿದ್ರೆ ಡೇನಿಯಲ್ ಅಂತಂದು ಹೇಳಿ ಒಬ್ಬರಿಗೆ, ಡೇನಿಯಲ್ ಅಂತಂದೇಳಿ. ಅದಾದ ನಂತರ ಇನ್ನೊಬ್ರಿಗೆ ಯಾರಿಗಪ್ಪ ಅಂತಂದು ಹೇಳಿದ್ರೆ ಪ್ಯಾಲೆಸ್ತೀನ್ನ ಶಾಂತಿ ದೂತ ಅಂದ್ರೆ ಆ್ಯಕ್ಟಿವಿಸ್ಟು. ಸೊ ಅವ್ರಿಗೆ ಯಾರಪ್ಪ ಅಂತಂತ ಹೇಳಿದ್ರೆ ಅವ್ರ ಹೆಸರು ಅಲಿ ಅಬು ಅವದ್ ಅಂತಂದು ಹೇಳ್ಬಿಟ್ಟು. ಇವರಿಬ್ಬರಿಗೆ ಏನಪ್ಪ ಅಂತಂದು ಹೇಳಿದ್ರೆ ಇಂದಿರಾ ಗಾಂಧಿ ಶಾಂತಿ ಪುರಸ್ಕಾರ ಸಿಕ್ಕೈತೆ. ಆಮೇಲೆ ರೀಸೆಂಟಾಗಿ ಏನಪ್ಪ ಅಂತಂದು ಹೇಳಿದ್ರೆ ಇಂಡಿಯಾ ಮತ್ತು ವಿಯೆಟ್ನಾಂ ಎರಡೂ ದೇಶಗಳ ನಡುವೆ ಏನಪ್ಪ ಅಂತಂದು ಹೇಳಿದ್ರೆ ಒಂದು ಮಿಲಿಟರಿ ಎಕ್ಸರ್ಸೈಸ್ ನಡೆದೈತೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ವಿನ್ ಬ್ಯಾಕ್ಸ್ ಅಂತಂದು ಹೇಳ್ತೀವಿ. ವಿನ್ ಬ್ಯಾಕ್ಸ್ 23 ಎಕ್ಸರ್ಸೈಸ್ ಏನಪ್ಪ ಅಂತಂದು ಹೇಳಿದ್ರೆ ಇಂಡಿಯಾ ಮತ್ತು ವಿಯೆಟ್ನಾಂ ಆರ್ಮಿ ಒಳಗಡೆ ಏನಪ್ಪ ಅಂತಂದು ಹೇಳಿದ್ರೆ ಒಂದು ಮಿಲಿಟರಿ ಎಕ್ಸರ್ಸೈಸ್ ನಡೆದೈತೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಸಿಂಪಲ್ಲಾಗಿ ನೆನ್ಪಿಟ್ಕೊಡ್ರಿ, ಇಂಡಿಯನ್ ನೇವಿ ಅವರು ಏನು ಮಾಡ್ತಿದ್ದಾರೆ ಅಂತಂದು ಹೇಳಿದ್ರೆ ಮತ್ತೆ ಇನ್ನೊಂದು ವಾರ್ಶಿಪ್ಪನ್ನು ಏನಪ್ಪ ಅಂತಂದು ಹೇಳಿದ್ರೆ ಇಂಡಿಯನ್ ನೇವಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಅಂದರೆ ಮತ್ತೆ ರೀಕಮಿಷನ್ ಮಾಡ್ತಾ ಇದ್ದಾರೆ. ಮತ್ತೆ ಅದನ್ನ ಏನಂತಂದು ಹೇಳಿದ್ರೆ ಸೇವೆಗೆ ತೊಗೊಳ್ತಿದ್ದಾರೆ. ಅದ್ರ ಹೆಸರು ಏನಪ್ಪ ಅಂತಂದು ಹೇಳಿದ್ರೆ INS ತಿರ್ಮುಗ್ಲಿ ಅಂತಂದು ಹೇಳ್ಬಿಟ್ಟು. ಸೊ ತಾರ್ಮುಗ್ಲಿ ಅಂತಂದು ನೋಡ್ರಿ ಏನಂತ ಉಚ್ಚಾರ ಮಾಡ್ತೀರಿ, ತಾರ್ಮುಗ್ಲಿ ಅಂತಂದು ಹೇಳ್ಬಿಟ್ಟು, INS ತಾರ್ಮುಗ್ಲಿ ಅಂತಂದು ಹೇಳ್ಬಿಟ್ಟು ಅದ್ರ ಹೆಸರು. ಆಮೇಲೆ ರೀಸೆಂಟ್ಲಿ ಇಂಡಿಯನ್ ಏರ್ಫೋರ್ಸ್ದವರು ಏನು ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ಒಂದು ಎಕ್ಸರ್ಸೈಸನ್ನು ಅಭ್ಯಾಸವನ್ನು ಕೈಗೊಳ್ತಾರೆ. ಯಾವುದ್ರ ಮೇಲಪ್ಪ ಅಂತಂದು ಹೇಳಿದ್ರೆ ಆಕಾಶ್ ಮಿಸೈಲ್ ಮೇಲೆ ಏನಪ್ಪ ಅಂತಂದು ಹೇಳಿದ್ರೆ ಒಂದು ಶಸ್ತ್ರಾಭ್ಯಾಸ. ಅದರ ಹೆಸರು ಏನಪ್ಪ ಅಂತಂದು ಹೇಳಿದ್ರೆ ಅಸ್ತ್ರಶಕ್ತಿ. ಸೊ ಅಸ್ತ್ರಶಕ್ತಿ ಅಂತಂದು ಹೇಳ್ಬಿಟ್ಟು ಒಂದು ಅಭ್ಯಾಸವನ್ನು ಕೈಗೊಳ್ತಾರೆ. ಯಾವ ಮಿಸೈಲ್ ಮೇಲೆ? ಆಕಾಶ್ ಮಿಸೈಲ್ ಮೇಲೆ ಇಂಡಿಯನ್ ಏರ್ಫೋರ್ಸ್ದವರು. ಅದು ಕೂಡ ಏನಂತಂದು ಹೇಳಿದ್ರೆ ಡಿಸೆಂಬರ್ದಲ್ಲಿ ನಡೆದೈತೆ. ಸೊ ನೋಡ್ರಿ, ಇದ್ರ ಜೊತೆಗೆ ಏನಪ್ಪ ಅಂತಂದು ಹೇಳಿದ್ರೆ ಇನ್ನೂ ಹಲವಾರು ಕರೆಂಟ್ ಅಫೇರ್ಸ್ಗಳು ಬರ್ತಾವೆ ಇಂಪಾರ್ಟೆಂಟು. ನಾನು ಇಂಪಾರ್ಟೆಂಟ್ ಎಲ್ಲಾದರೂ ಇತ್ತು ಅಂತಂದು ಹೇಳಿದ್ರೆ ಅದನ್ನು ನಾನು ಕ್ಲಾಸ್ಗಳಲ್ಲಿ ಹೇಳಿರ್ತೀನಿ. ಇಷ್ಟು ಪಾಯಿಂಟ್ಸ್ಗಳನ್ನ ಏನಂತಂದು ಹೇಳಿದ್ರೆ ಒಂದು ಕಡೆ ನೋಟ್ಸ್ ಮಾಡಿಟ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಇದೆಲ್ಲ ಅರ್ಥ ಆಯಿತು, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಸಿಕ್ಕು ಅಂತ ಅನ್ಕೊತೀನಿ ನಾನು. ನೆಕ್ಸ್ಟ್ ಮತ್ತೆ ಜನವರಿದು, ಆಮೇಲೆ ನೆಕ್ಸ್ಟ್ ನವಂಬರು, ಅಕ್ಟೋಬರ್, ಸೆಪ್ಟೆಂಬರ್ ಅದೆಲ್ಲ ಬೇಕು ಅಂತಂದು ಹೇಳಿದ್ರೆ ಮೆಸೇಜ್ ಹಾಕಿರಿ, ನಾನು ಕ್ಲಾಸಸ್ಗಳನ್ನ ಮಾಡಾಕ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್.